ಒಂದು ಆಯತದ ಉದ್ದವು ಅದರ ಅಗಲದ 2 ಪಟ್ಟಿಗಿಂತ 3 ಕಡಿಮೆ ಇದೆ. ಆಯತದ ವಿಸ್ತೀರ್ಣ 1377 ಮೀಟರ್ ಸ್ಕ್ವೇರ್ ಆಗಿದ್ದರೆ ಅದರ ಉದ್ದ ಅಗಲಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಇದ್ರ ಉದ್ದ ಏನೈತಲ್ಲ, ಲೆಂತ್ ಏನೈತಲ್ಲ, ಇದು ಇದರ ಅಗಲದ 2ರಷ್ಟಕ್ಕಿಂತ 3 ಕಡಿಮೆ ಇದೆ. ಸೊ ವಿಚ್ ಮೀನ್ಸ್ ದಿಸ್ ಇಸ್ ಎಕ್ಸ್, ಇದರ 2ರಷ್ಟಕ್ಕಿಂತ 3 ಕಡಿಮೆ ಇದೆ. ಬಹಳ ಸಿಂಪಲ್ ಅಲ್ಜಿಬ್ರಾ ಒಳಗೆ ಬರೆಯೋದು ಎಕ್ಸ್ಪ್ರೆಷನ್ಗಳು ಹೆಂಗಂತಲ್ಲ ಹಂಗ ಬರೆಯೋದು ಅಷ್ಟೇ, ಮತ್ತೆ ಏನು ಇಲ್ಲ, ಬಹಳ ಸಿಂಪಲ್ ಇದೆ. ಇದು ಎಕ್ಸ್ ಆಗಿದ್ರೆ ಇದು ಎಕ್ಸ್ 2ರಷ್ಟಕ್ಕಿಂತ 3 ಕಡಿಮೆ ಅಂದ್ರೆ 2x - 3 ಐತಿ. ಅಂಡ್ ಇದರ ವಿಸ್ತೀರ್ಣ 1377 ಎಷ್ಟು ಕೊಡಿದೆ ನಾನು ಮೀಟರ್ ಸ್ಕ್ವೇರ್, ಎಷ್ಟು ರೈಟ್ ಮೀಟರ್ ಸ್ಕ್ವೇರ್. ಬಹಳ ದೊಡ್ಡದೈತಿ ಇದು ಆಯತ. ಸೊ ಈಗ ಹಂಗಿದ್ರೆ ಇದ್ರದ್ದು ಉದ್ದ ಆಗಲ್ಲ ಅಂತ ಹೇಳಿದೀನಿ ನಾನು. ಯಾರ್ಯಾರು ಮಾಡಿದಿರಿ ಕೈ ಎತ್ತರಿ ಎಲ್ಲರೂ. ಚಾಟ್ ಬಾಕ್ಸ್ ಅಲ್ಲಿ ನೀವು ಬೇಕಾದ್ರೆ ಟೈಪ್ ಮಾಡ್ಬೋದು ಎಷ್ಟು ಬಂತು ಲೆಂತ್, ಎಷ್ಟು ಬಂತು ಬ್ರೆಡ್ತ್. ಎಸ್, ಕರೆಕ್ಟ್. I think all of you have got it correctly. Yes, 2751. That's correct. So ನೋಡಿ ಈಗ ಇನ್ ಜಸ್ಟ್ ಬಿಡಿಸ್ತೇನೆ ಇಲ್ಲಿ. ಇದು ಯಾರಿಗಾದ್ರೂ ಬರ್ಲಿಲ್ಲ, ಇದು ಬರ್ಲಿಲ್ಲ ಅಂತ ಅವ್ರು ಹೇಳ್ಬೇಕು. ಯಾರಿಗೂ ಬರ್ಲಿಲ್ಲ, ಅವರು ಟ್ರೈ ಮಾಡಿದ್ರಿ ಆದ್ರೂ ಬರ್ಲಿಲ್ಲ, ಎಲ್ಲಿ ಡಿಫಿಕಲ್ಟ್ ಆಯ್ತು ನಿಮ್ಗೆ, ಅವಾಗ ನಂಗೆ ಗೊತ್ತಾಗ್ತೈತಿ, ನಿಮ್ಗೆ ಅವಾಗ ಹೆಲ್ಪ್ ಮಾಡ್ಬೋದು. ಸರಿ, 1370 ಹೊಡ್ಕೋದ್ರೆ ಡಿಫಿಕಲ್ಟ್. ನೋಡೋಣ ಮೊದಲ ಇಕ್ವೇಶನ್ ಏನ್ ಬಂತು ಅದನ್ನ ನೋಡೋಣ ಈಗ. ಯಾರಾದ್ರೂ ಹೇಳ್ತಾರೆ ಇಕ್ವೇಶನ್ ಏನ್ ಬಂತು, ಸಮರ್ಥನಿಂದ ಏನ್ ಬಂತು ಇಕ್ವೇಶನ್? ಫೈನಲ್ ಇಕ್ವೇಶನ್ ಏನ್ ಬಂತು? ಯಾರಾದ್ರೂ ಹೇಳ್ರು. ಅದು ಫೈನಲ್ ಇಕ್ವೇಶನ್ ಅಲ್ಲ. ಓಕೆ, ಯಾಕೆ ನಾನು ಬರಿತೇನೆ ನೋಡ್ರಿ, ಈಗ ನೀವೇ ನೋಡ್ಕೊಳ್ತೇನೆ. ಈಗ ವಿಸ್ತೀರ್ಣ ಏನು? ವಿಸ್ತೀರ್ಣ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ ಟು ಏರಿಯಾ, ಇದು ನಮಗೆ ಗೊತ್ತೈತಿ. ಸೊ ಲೆಂತ್ ಇಂಟು ಬ್ರೆಡ್ತ್, ಸೊ ಅದು ಬ್ರೆಡ್ತ್ ಇಂಟು ಲೆಂತ್. ಎಕ್ಸ್ ಇಂಟು 2x - 3 is equal to 1377. So x into 2x, ಇದನ್ನ ಕೇಳಾಕತ್ತೀನಿ ನಾನು. 2x square minus 3x is equal to 1377. ಅಥವಾ ಆದರ್ಶ ರೂಪದಲ್ಲಿ ಬರೀಬೇಕಾದ್ರೆ 2x square minus 3x minus 1377 equal to 0. ಇಕ್ವೇಶನ್ ಏನ್ ಬಂತು ಅಂತ ಕೇಳಿದಾಗ ನಾನು ಇದನ್ನ ಕೇಳಾಕತ್ತಿದ್ದೆ, ಈ ಒಂದು ರೂಪವನ್ನು ಕೇಳಾಕತ್ತಿದ್ದೆ. ಇಷ್ಟ ಬಂದತ್ತೆ ಎಲ್ಲಾರ್ದು ಇಷ್ಟ? ಇಲ್ಲಿ ಬಹಳಷ್ಟು ಮಂದಿ ನೀವೇನ್ ಮಾಡ್ಕೊಂಡ್ಬಿಡ್ತೀರಿ, ಇಲ್ಲಿ ಒಂದು ಮಿಸ್ಟೇಕ್ ಮಾಡ್ತೀರಿ. ಏನ್ ಮಿಸ್ಟೇಕ್ ಮಾಡ್ತೀರಿ? ಈ 1377 ಗುಣಿಸಿದ್ರೆ ಬರ್ಬೇಕು, ಕೂಡಿಸಿದ್ರೆ 3 ಬರ್ಬೇಕು, -3 ಬರ್ಬೇಕು, ಹಿಂಗ ಒಡ್ಯಾಕ್ ಹೋಗ್ತೇನೆ. ಮಾಡಿದ್ರೆ ಹಂಗ ಯಾರಾದ್ರೂ ಮಾಡಿದ್ರೆ ಸಿಕ್ಕೊಂಡ್ಬಿಡ್ತೇನೆ. ಹಂಗ್ ಮಾಡೋದಲ್ಲ. ಸೊ ಎ ಈಕ್ವಲ್ ಟು 2 ಐತಿಲ್ಲಿ, x ಸ್ಕ್ವೇರ್ ನ ಸಹಗುಣಕ 2 ಐತಿ, b ಈಕ್ವಲ್ ಟು -3 ಐತಿ, c ಈಕ್ವಲ್ ಟು -1377 ಐತಿ. ಇದನ್ನ ಮೊದಲು ನೋಡ್ಕೋಬೇಕು ನಾವು. ನೋಡ್ರಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇದು ನಮ್ಮ ಆದರ್ಶ ರೂಪ. ಸೊ ಈ ಆದರ್ಶ ರೂಪದಲ್ಲಿ ಹಂಗ ಐತಿದ್ದು ಸಹಿತ ಅದ್ರ ಏನಾಗೈತಿಲ್ಲ, ಏನೇನಾಗೈತಿಲ್ಲ, ಎ ಇದ್ದಿದ್ದು 2 ಆಗೈತಿ, ಬಿ ಇದ್ದಿದ್ದು -3 ಆಗೈತಿ, ಸಿ ಇದ್ದಿದ್ದು -1377 ಆಗೈತಿ. ಈಗ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಈ ಎ ಮತ್ತು ಸಿ ಗಳನ್ನ ಗುಣಿಸ್ಕೋಬೇಕು. ಇವ್ನ AC ಸೊ ಇಟ್ಸ್ ಮೈನಸ್ ಎಷ್ಟಾಯ್ತಿದು? 2754 ಆಯ್ತು, ರೈಟ್? ಸೊ ನಾವೀಗ ಏನ್ ಮಾಡ್ಬೇಕು, ಗುಣಿಸಿದ್ರ ಈ -2754 ಬರ್ಬೇಕು, ಕೂಡಿಸಿದ್ರೆ -3 ಬರ್ಬೇಕು. ಇಂಥದ್ದನ್ನೊಂದು 2 ಸಂಖ್ಯೆಗಳನ್ನ ತೆಗಿಬೇಕೀಗ. ಇದನ್ನ ತೆಗಿಯೋದು ಹೆಂಗೀಗ? ಹೆಂಗ್ ತೆಗಿಯೋದು ನೋಡ್ರಿ. ಈಗ ಒಂದ್ ಏನ್ ನಾವು ನೋಡ್ಕೋಬೇಕು, ಅವು ಎಂತಾವ್ ಅದಾವ ಸಂಖ್ಯೆಗಳು, 2 ಪ್ಲಸ್ ಅದಾವು,
ಎರಡೂ ಮೈನಸ್ ಅದಾವು, ಒಂದು ಪ್ಲಸ್ ಒಂದು ಮೈನಸ್ ಇತ್ತು. ನಮಗೇನ್ ಹೇಳ್ತೈತಿ ನಮ್ಮ ಲಾಜಿಕ್, ನಮ್ ತಲೆ ಏನ್ ಹೇಳ್ತೈತಿ? ಈಗ ಎರಡು ಪ್ಲಸ್ ಇದಾಗಕ್ ಸಾಧ್ಯ ಐತಿ, ಗುಣಿಸಿದಾಗ ಎರಡು ಧನ ಸಂಖ್ಯೆಗಳು ಗುಣಲಬ್ಧ ಯಾವತ್ತು ಧನ, ಎರಡು ಋಣ ಸಂಖ್ಯೆಗಳ ಗುಣಲಬ್ಧನು ಯಾವತ್ತು ಧನ ಬರ್ತದೆ. ರೈಟ್? ಸೊ ಒಂದ್ ಪ್ಲಸ್ ಇರ್ಬೇಕು, ಒಂದ್ ಮೈನಸ್ ಇರ್ಬೇಕು. ಕರೆಕ್ಟ್. ಇನ್ನ ಯಾರು ಮ್ಯೂಟ್ ಮಾಡಿ, ಸ್ವಲ್ಪ ಯಾರೋ ಹಿಂದ್ ಸೌಂಡ್ ಐತಿ. ಇನ್ನು ದೊಡ್ಡ ಸಂಖ್ಯೆ ಮೈನಸ್ ಇರ್ಬೇಕು ನೋಡ್ರಿ. ಯಾಕಂತಂದ್ರ ಕೂಡ್ಸಿದಾಗ -3 ಬರ್ಬೇಕು. ಕೂಡ್ಸಿದಾಗ -3 ಬರ್ಬೇಕು. ಹಂಗಂದ್ಮೇಲೆ ದೊಡ್ಡ ಸಂಖ್ಯೆ ಏನಿರ್ಬೇಕು? -3 ಇರ್ಬೇಕು. ಸಾರಿ, ದೊಡ್ಡ ಸಂಖ್ಯೆ ಮೈನಸ್ ಇರ್ಬೇಕು, ಸಣ್ಣ ಸಂಖ್ಯೆ ಪ್ಲಸ್ ಇರ್ಬೇಕು. ಇನ್ನೊಂದ್ ಏನ್ ಗೊತ್ತಾಗ್ತೈತಿ ನೋಡ್ರಿ, ಇವೆರಡೂ ಕೂಡಿಸಿದಾಗ -3 ಬರತ್ತಂದ್ರ ಒಂದು ಧನ ಒಂದು ಋಣ ಸಂಖ್ಯೆ ಅಂದ್ರೆ ಅವುಗಳ ವ್ಯತ್ಯಾಸ 3 ಬರತ್ತಂದ್ರ ಅವೆರಡು ಹೆಂಗದಾವು? ಬಹಳ ಸಮೀಪದ ಸಂಖ್ಯೆಗಳು, ಸಮೀಪದ ಸಂಖ್ಯೆಗಳು. ಆ ಸಮೀಪ ಸಂಖ್ಯೆಗಳನ್ನ ಗುಣಿಸಿದಾಗ ಇಷ್ಟು ಬಂದೈತಿ ಅಂದ್ರ ಎಲ್ಲಿಂದ ಚಾಲು ಮಾಡ್ಲಿ? ನಾನು ಸ್ಕ್ವೇರ್ ರೂಟ್ ದಿಂದ ಚಾಲು ಮಾಡ್ಲಿ, ಹೌದು ಅಲ್ಲ? ಆ ಕಡೆ ಈ ಕಡೆ ಹೋಗಾಕ ನಾ ಹೇಳಿದ್ನಲ್ಲ ನಿಮ್ಗೆ, ಸ್ಕ್ವೇರ್ ರೂಟ್ ದಿಂದ ಆ ಕಡೆ ಈ ಕಡೆ ಹೋಗೋದು. ಸೊ ರಫ್ಲಿ ನಮ್ಗೆ ಎಕ್ಸಾಕ್ಟ್ ಸ್ಕ್ವೇರ್ ರೂಟ್ ಬೇಕಾಗಿಲ್ಲ. ರಫ್ಲಿ ಇದ್ರ ಸ್ಕ್ವೇರ್ ರೂಟ್ 2754ನ ನಾನು ಏನ್ ಬರಿಬೇಕಾಗೈತಿ ಈಗ? ಸಮ್ ಕೆ ಇಂಟು ಕೆ ಇದು ಕೆ ಇದ್ರ ಸ್ಕ್ವೇರ್ ರೂಟ್ ಅಂತ ತಗೋರಿ, ಇಸ್ ಈಕ್ವಲ್ ಟು ಎಷ್ಟು ಬರ್ಬೇಕಂದ್ರೆ 2754 ಬರ್ಬೇಕು. ಅದೇ ಸಂಖ್ಯೆ ಗುಣಿಸಿದಾಗ ಇಷ್ಟು ಬರ್ಬೇಕು. ಅಂತದ್ ಯಾವ್ದು ಕೆ ಇರ್ಬೋದು? ಸ್ಕ್ವೇರ್ ರೂಟ್ ಯಾವ್ದು ಐತಿ ಇದ್ರದ್ದು ನೋಡ್ರಿ. ಈಗ ನಾವ್ ನೋಡ್ಕೊಂತ ಹೋಗೋದು. ಈಗ 40 ಸ್ಕ್ವೇರ್ ಎಷ್ಟಾಕಿತ್ತು? 1600 ಆಕಿತ್ತು, ಹೌದು ಇಲ್ಲೋ? 50 ಸ್ಕ್ವೇರ್ 2500 ಆಕಿತ್ತು. 60 ಸ್ಕ್ವೇರ್ ಎಷ್ಟಾಕಿತ್ತು? 3600 ಆಕಿತ್ತು. ರೈಟ್? ಸೊ ಇದು ಡೆಫಿನೆಟ್ 50 ಮತ್ತು 60 ನಡಬರ್ಕ್ ಐತಿ. ಆಮೇಲೆ ಸುಮಾರು 50 ಸನೇಕ್ ಇರ್ಬೇಕಿದು, ಯಾಕಂದ್ರ 50 ವರ್ಗ 2500. ಕರೆಕ್ಟ್? ಸೊ ಈಗ ನನಗ ಈ 50 ಹಂತಕ್ಕೆ 2 ಸಂಖ್ಯೆಗಳು ಅದಾವು. 50 ಆಚಿಕ ಮತ್ 50 ಆದ್ಮೇಲೆನೂ ಅದಾವು ಸಂಖ್ಯೆ. ಗುಣಿಸಿದಾಗ ಹಿಂಗ್ ಬರ್ತೈತಿ ಅಂದ್ಮೇಲೆ ಕೊನೆ ಸಂಖ್ಯೆ 4 ಬರುವಂತಾವ್ ಯಾವ್ಯಾವ ಪೇರ್ಗಳು ಬರ್ತಾವ ನೋಡೋಣ. ಈಗ ಮತ್ ನಡಕಿನ ವ್ಯತ್ಯಾಸ 3 ಇರ್ಬೇಕು. ಸೊ ಯಾವ್ಯಾವ ಬರ್ತಾವ? 50 ಮತ್ತು 53, ಇದಂತೂ ಉಪಯೋಗ ಆಗುದಿಲ್ಲ. 51 ಮತ್ತು 3 ಕೂಡಿಸಿದಲ್ಲಿ 54, 4 ಒಂದೇ 4, ಇದು ಬರ್ಬಹುದು. ನೋಡ್ಸಿ, ಇದನ್ನ ಗುಣಿಸಿ ನೋಡ್ರಿ. ಸೊ ಇಲ್ಲೇ ಬಂದ್ಬಿಡಿ. ಅಥವಾ 52 ಇದಕ್ 3 ಕೂಡಿಸ್ರೆ 3 ಯಾಕೆ ಕೂಡ್ಸಾಕ? ವ್ಯತ್ಯಾಸ 3 ಇರ್ಬೇಕಲ್ಲ, ಅದಕ್ಕ ಇದು 2 ಐದ್ಲೆ 10 ಆಕತಿ. ಇದು ಬರಕ್ ಸಾಧ್ಯ. ಬಿಡಿಕಾಳು ನೋಡ್ಕೊಂತ ಹೋಗಿ ನೋಡ್ರಿ. 53 ಇದಕ್ಕ 3 ಕೂಡಿಸಿದ್ರೆ ಎಷ್ಟಾಕತಿ? 56, 6 3 18. ಇದು ಬಿಡಿಕಾಳ್ಗಿಲ್ಲೇ ಆಗುದಿಲ್ಲ, ಬಿಡಿಕಾಳ್ 4 ಆಗ್ಬೇಕಲ್ಲ. ಇಲ್ಲಿ ಆಕತ್ ನೋಡ್ರಿ, ಇದು ಬಿಡಿಕಾಳ್ 4 ಆಕತ್ ನೋಡ್ರಿ. ಇದನ್ನ ಗುಣಿಸಿ ನೋಡೋದು, ಇದನ್ನ ಟ್ರೈ ಮಾಡ್ರಿ ಬರ್ತೈತೆ ಅಂತ ಹೇಳಿದ್ರಿ. ಸೊ 54 and 51. ಸೊ ಇದೇನಾಯ್ತು? -54 + 51. ಸೊ ಇದನ್ನ ಹೆಂಗ್ ಬರ್ಕೋತೇನೆ ನೋಡ್ರಿ. ಇನ್ನ ನಾನು ನಿನ್ ಬರ್ಕೋತೇನೆ ನೆಕ್ಸ್ಟ್ ಸ್ಟೆಪ್. 2x ಸ್ಕ್ವೇರ್ -3x ಬದಲಿ ಹೆಂಗ್ ಬರ್ಕೋತೇನೆ? -54x + 51x -1377 = 0. ಸೊ ಈಗ ಇಲ್ಲಿ ಏನ್ ಕಾಮನ್ ತೆಗಿತೇನೆ ನಾನು? 2x ಕಾಮನ್ ತೆಗಿತೀನಿ. ಏನ್ ಉಳಿತು? x ಮೈನಸ್ ಎಷ್ಟು ಉಳಿತು? 27 ಪ್ಲಸ್ ಇಲ್ಲಿ 57 ಕಾಮನ್ ತೆಗೆದ್ಬಿಟ್ರೆ x ಮೈನಸ್ 51. ನಾನೇ ಬರ್ದಿದ್ದ ನಾನೇ ಕನ್ಫ್ಯೂಸ್ ಮಾಡ್ಕೊಳಕತ್ತೀನಿ. ಕಾಮನ್ ತೆಗೆದ್ರೆ ಎಷ್ಟು ಉಳಿತು? ಇಲ್ಲ 27 ಉಳಿದಿಲ್ಲ. 27 ಉಳಿದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 51. ಹಾ ನೋಡ್ರಿ, ಇಲ್ಲಿ ನೋಡ್ದ 51 ಗುಣಾಕಾರ 54 ಮಾಡಿದಾಗ 51 ಗುಣಾಕಾರ 54 ಮಾಡಿದಾಗ ಆಗೈತಿ. ಇಲ್ಲಿ ಯಾವ್ದ್ರ ಸುಮ್ನೆ ಯಾವತ್ತು ಕಾಮನ್ ತೆಗದಾಗ ಹಿಂಗ್ ನೋಡ್ರಿ, ಹಿಂಗ್ ಪ್ಯಾಟರ್ನ್ ಮ್ಯಾಚ್ ಮಾಡ್ಕೊಳಂಗಿಲ್ಲ. ಪ್ರತಿ ಸಲ ಎಲ್ಲ ಹಿಂದ್ಕ ಹಂಗೆಲ್ಲ ಆಗಿತ್ತು ಅಂದ್ಕೂಡ ಇಲ್ಲೂ ಹಂಗಾರ x - 27 ಉಳ್ದ್ಬಿಡ್ತದೆ. ಹಂಗ್ ಮಾಡಿರ್ಲೋ ತಪ್ಪಿಬಿಡ್ತದೆ. ಏನ್ ಮಾಡತ್ತೀರಿ? ಅದು ಕರೆಕ್ಟ್ ಆಗಿ ಮಾಡ್ಬೇಕು ನೋಡ್ರಿ. 51 ಕಾಮನ್ ತೆಗೆದಾಗ x ಮೈನಸ್ ಯಾವ್ದನ್ನ ಗುಣಿಸ್ತಾಗಿದ್ದು 1377 ಬರ್ತೈತಿ? 4 ಇಂದ ಗುಣಿಸ್ತಾಗ ಬರೋದಿಲ್ರಿ. ಇದು ಬರುದಿಲ್ಲ ಅದಲ್ಲ.
ಸರಿ 27 ಬರ್ತೈತ್ರಿ. ಹಾ. ಓ ಓಕೆ. ಓ ರೈಟ್ 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 ಅಷ್ಟ ಬರ್ತೈತಿ ಇಲ್ಲೇ. 51 ಅಲ್ಲಿ 2754 ಐತ್ರಿ, ಇಲ್ಲಿ 1370. ಓ ರೈಟ್ 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 ಇಲ್ಲಿ ಎಷ್ಟೈತಿ? 1370. 1370 ನಮಗ 2754. ಮ್ಯಾಜಿಕ್ ಆಯ್ತು ನೋಡ್ರಿ ಇಲ್ಲ. ಸೊ ಮ್ಯಾಜಿಕ್ ಆಯ್ತು ನೋಡ್ರಿ ಇದು, ಹೌದಿಲ್ಲ? ಆಟೋಮ್ಯಾಟಿಕಲಿ ನಮಗ್ ಯಾವ ಸಂಖ್ಯೆ ಬೇಕಾಗಿತ್ಲ ಆ ಸಂಖ್ಯೆಗೆ ಬರೋಬ್ಬರಿ ಇದು 27 ಬಂತ ನೋಡ್ರಿ. ಹೆಂಗ ಇನ್ ನೋಡೋಣ. ಎಕ್ಸ್ ಮೈನಸ್ ಕಾಮನ್ ರೀ. 27 ಕಾಮನ್ ತೆಗೆದ್ನು. 2x ಪ್ಲಸ್ 1 ಉಳಿತು ಈಕ್ವಲ್ ಟು 0. therefore x ಮೈನಸ್ 27 0 ಆಗಿರ್ಬೇಕು ಅಥವಾ 2x 0 ಆಗಿರ್ಬೇಕು. ಆದ್ದರಿಂದ x ಈಕ್ವಲ್ ಟು 27 ಆಗಿರ್ಬೇಕು ಅಥವಾ x ಈಕ್ವಲ್ ಟು ಮೈನಸ್ 51 ಡಿವೈಡೆಡ್ ಬೈ 12 ಆಗಿರ್ಬೇಕು. ಇದ್ರೊಳಗ ಇದಂತೂ ನಮಗ್ ಬೇಡ, ಇದಂತೂ ಬೇಡ. ಸೊ ದಿಸ್ ಇಸ್ ಅವರ್ ಆನ್ಸರ್. ಸೊ ಇದು 27 ಆಯ್ತು. ಇದು 27 54 ಮೈನಸ್ 3 ಅಂದ್ರೆ 51 ಆಯ್ತು. ಇನ್ನೆರಡನ್ನು ಗುಣಿಸಿ ನೋಡ್ರಿ, ಬರೋಬ್ಬರಿ 1377. ರೈಟ್, ಗುಡ್, ಎಕ್ಸಲೆಂಟ್. ಈಗ ಇಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ ಐತಿ? ಡೌಟ್ ಇದ್ರೆ ಕೇಳ್ಕೊಬೋದು, ಅಥವಾ ಏನಾದ್ರು ಡಿಫಿಕಲ್ಟಿ ಆಗತೈತಿ. ಈಗ ಒಡ್ಯಾಕ್ ನಿಮಗೆ ಸ್ವಲ್ಪ ಈಸಿ ಆಗಿ ನಾ ಹೇಳಿದ ಟೆಕ್ನಿಕ್ ಸ್ವಲ್ಪ ಈಸಿ ಆಕೈತಿ ನೋಡ್ರಿ. ಸ್ಕ್ವೇರ್ ರೂಟಿಗೆ ಹೋಗಿ ಅಲ್ಲಿಂದ ರೈಟ್. ಬರ್ಕೊಂಡಿರೋ ಏನು ಬರ್ಕೋಬೇಕು? ಏನು ಬರ್ಕೋರಿ ಬರ್ಕೋ. ಸೊ 10th ಒಂದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಈಗಲೇ ಮುಗಿದೋಯ್ತು. ಚಲೋ ಆಯ್ತು. ಇನ್ನೆರಡು ಮೆಥಡ್ಗಳನ್ನ ಕಲಿಸ್ತಾರೆ. ಇದನ್ನ ಇದೇ ತರ ವರ್ಗ ಸಮೀಕರಣಗಳನ್ನ ಬಿಡಿಸ್ಲಿಕ್ಕೆ. ಅವು ಎರಡೂ ಇದಕ್ಕೆ ಸಂಬಂಧಿಸಿದ ಮೆಥಡ್ಗಳೇ, ಬೇರೆ ಏನಲ್ಲ ಅವು. ಆದ್ರೆ ಇದ್ರ ಮೇಲಿಂದ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಇದೇ ಮೆಥಡ್ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಮಾಡಿದ್ರೆ ಇನ್ನೆರಡು ಮೆಥಡ್ಗಳು ಸಿಗ್ತಾವ. ವರ್ಗ ಪೂರ್ಣಗೊಳಿಸುವ ವಿಧಾನ ಮತ್ತು ಸೂತ್ರದ ವಿಧಾನ ಅಂತ ಹೇಳಿ. ಆ ಸೂತ್ರನು ಬರೋದು ಈ ವರ್ಗ. ಈ ಕ್ಲಾಸ್ನಾಗ ಹೇಳ್ರಿ. ಈ ಕ್ಲಾಸ್ನಾಗ ಬೇಡ, ಅದನ್ನ 10th ಇಟ್ಕೊಂಡು 10th ಒಳಗೆ ಇದ್ರಾಗ ಏನು ಉಳಿದನೇ ಇಲ್ಲ. ಈ ಭಾಗದ್ದು ಸ್ವಲ್ಪ ಇರಬೇಕು 10th ಒಳಗು. ಮತ್ ಮೇನ್ ಅಂದ್ರೆ ನಿಮಗೆ ಜಾಮೆಟ್ರಿ ಬಹಳ ಐತಿ. ಜಾಮೆಟ್ರಿಗೆ ಹೋಗ್ಬೇಕು ನನಗೆ. ಇದೆಲ್ಲ ನಾವು ಎಕ್ಸ್ಟ್ರಾ ಈಗ ಎಕ್ಸ್ಟ್ರಾ ಮಾಡಕತ್ತೇವೆ ನಾವು. ಆಮೇಲೆ ಎರಡು ಚರಾಕ್ಷರಗಳಿರೋ ಸಮೀಕರಣಗಳು ಬರ್ತಾವಲ್ಲ ನಿಮ್ಗೆಲ್ಲರಿಗೂ. ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ. ನಾನ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರೊಳಗೆ ಎರಡು ವಿಧಾನ ಅದಾವ. ವರ್ಜಿಸುವ ವಿಧಾನ ಒಂದು ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಒಂದು. ಅಂದ್ರ ಸಬ್ಸ್ಟಿಟ್ಯೂಷನ್ ಏನಂತೀರಿ ನೀವು? ಅದಕ್ಕೆ ಬೆಲೆ ತುಂಬೋದು ಏನಂತೀರ ಅದಕ್ಕೆ? ಒಂದ್ರ ಬೆಲೆ ಅದ ಪರಿಹಾರ ಕಂಡು ಹಿಡಿಲಿಕ್ಕೆ ಒಂದ್ರ ಎಕ್ಸ್ ಬೆಲೆ ಹೋಗಿ ಇನ್ನೊಂದ್ ಕಡೆ ತುಂಬ್ತಿರಲ್ಲ. ವೈ ಜಾಗದಾಗ ವೈದ್ ಬೆಲೆ ಎಕ್ಸ್ ಮತ್ತು ವೈ ಎರಡು ಕೊಟ್ಟಿರ್ತಾರೆ. ಎಕ್ಸ್ ನ ಬೆಲೆ ಏನ್ ಹಾಕಿದಾಗ ಏನ್ ಬರ್ತಿತ್ತಲ್ಲ ಅದನ್ನ ವೈ ನೋಡೋದು, ತುಂಬಿ ಹಾಕೋದು. ಇಲ್ಲತ್ತು ನೀವು ಇನ್ನೊಂದು ವರ್ಜಿಸುವ ವಿಧಾನ ಅಂತ ಮಾಡ್ಬೋದು. ಸಮೀಕರಣಗಳನ್ನ ವರ್ಜಿಸಿ, ಕೂಡಿಸಿ, ಕಳೆದು ಅಥವಾ ಗುಣಿಸಿ ಏನ್ ಮಾಡ್ಬೋದು ನೀವು? ಒಂದು ಚರಾಕ್ಷರ ಹೋಗುವಂಗ್ ಮಾಡ್ಕೋಬಹುದು. ಬರ್ತಾವೆ ಮೆಥಡ್ಸ್ ನಿಮ್ಗ? ಒಂದ ಗೊತ್ತಿತ್ರಿ, ವರ್ಜಿಸುವ ಗೊತ್ತಿಲ್ರಿ. ಹೇಳ್ಕೊಡ್ತೀನಿ. ಸರ್, ಎರಡನ್ನೂ ಇನ್ನೊಮ್ಮೆ ಹೇಳ್ಕೊಡ್ರಿ. ಹೇಳ್ಕೊಡ್ತೀನಿ. ಓಕೆ. ಮೊದಲು ಅದ್ರದ್ದು ರಿಯಲ್ ವರ್ಡ್ ಒಳಗ ಇಂಥವನ್ನ ಭಾಳ ಬರ್ತವೆ. ಯಾವ ಬಹಳಷ್ಟು ಚರಾಕ್ಷರ ಹೇಳ್ತೀನಿ ನಿಮಗೆ. ರಿಯಲ್ ವರ್ಡ್ ಒಳಗೆ ಆಕ್ಚುಯಲ್ ರಿಯಲ್ ವರ್ಡ್ ಒಳಗೆ ದೊಡ್ಡ ಬ್ರಿಡ್ಜ್ ಅದು ಕಟ್ಬೇಕಾದ್ರೆ ನಿಮಗೆ ಸಾವಿರಾರು ಚರಾಕ್ಷರಗಳು, ಸಾವಿರಾರು ಇಕ್ವೇಶನ್ಗಳು ಬರ್ತಾವ. ಬರೀ ಎಕ್ಸ್ ಒಂದೇ ಇರಂಗಿಲ್ಲ ಅಲ್ಲಿ. ಸೊ ಅವಾಗ ಅವನ್ನೆಲ್ಲಾನು
ಸೈಮಲ್ಟೇನಿಯಸ್ಲಿ ಬಿಡಿಸ್ಬೇಕಾಗ್ತಾವ. ಅದಕ್ಕೆ ನಮ್ಗೆ ಇನ್ನೊಮ್ಮೆ ಏನಂತ ಹೇಳಿದ್ರೆ ನಾವು ಸೈಮಲ್ಟೇನಿಯಸ್ ಇಕ್ವೇಶನ್ಸ್ ಅಂತಾನು ಕರೀತಾರೆ. ಸೈಮಲ್ಟೇನಿಯಸ್ ಅಂದ್ರೆ ಏಕಕಾಲಕ್ಕೆ ಅವೆಲ್ಲ ಸರಿ ಹೋಗ್ಬೇಕು. ಏಕಕಾಲಕ್ಕೆ ಅವು ಸರಿ ಹೋಗ್ಬೇಕು. ನಿಮ್ಗೆ ಈಗಾಗಲೇ ಕೆಲವೊಂದು ಉದಾಹರಣೆ ಕೊಟ್ಟಿದ್ದೆ ನಾನು. ಹೆಂಗ ಇಬ್ಬರು ಅಣ್ಣ ತಮ್ಮ ಆದರು, ಅವ್ರಿಬ್ರು ವಯಸ್ಸು ಕೂಡಿಸಿದಾಗ ಇಷ್ಟ ಆಗ್ಬೇಕು, ಅವ್ರ ನಡುಕಿನ ವ್ಯತ್ಯಾಸ ಇಷ್ಟ ಆಗ್ಬೇಕು ಅಂತ ಮಾಡಿದ್ದಿಲ್ಲ. ಅವಾಗ ನಾವು ಖರೆ ಏನ್ ಮಾಡಿದ್ವಿ, ಒಂದೇ ಚರಾಕ್ಷರ ಇಟ್ಕೊಂಡು ಮಾಡಿದ್ವಿ. ಅದನ್ನ 2 ಚರಾಕ್ಷರ ಇಟ್ಕೊಂಡು ಮಾಡ್ಬೋದು. ತೋರಿಸ್ತೀನಿ. ಇದು ಬರ್ಕೊಂಡ್ರಿ? ಎರೇಸ್ ಮಾಡ್ತೀನಿ. ಓಕೆ, ಈಗ ಎಂತ ಸಮಸ್ಯೆಗಳು ಬರ್ತಾವ ನೋಡ್ರಿ ರಿಯಲ್ ವರ್ಲ್ಡ್ ಒಳಗ. ಈ ಬ್ರದರ್ ಅವರ ವಯಸ್ಸುಗಳನ್ನ ಕೂಡಿಸಿದಾಗ ಈ ಬ್ರದರ್ ಅವರು, ಸೊ ಲೆಟ್ ಅಸ್ ಸೇ ದಟ್ ದಿಸ್ ಆರ್ ರಾಮ್ ಅಂಡ್ ಲೆಟ್ಸ್ ಸೇ ಲಕ್ಷ್ಮಣ್. ಇವರಿಬ್ರು ವಯಸ್ಸನ್ನ ಕೂಡಿಸಿದಾಗ ಲೆಟ್ಸ್ ಸೇ ವಿ ಗೆಟ್ ಸಮಥಿಂಗ್ ಲೈಕ್ 50. ಅದೇ ಈಗ ಇವರ ವಯಸ್ಸಿನ ವ್ಯತ್ಯಾಸ, ರಾಮ್ ಈಸ್ ಎಲ್ಡರ್ ಟು ಲಕ್ಷ್ಮಣ್ ಬೈ ಲೆಟ್ಸ್ ಸೇ 10 years. ಈ ತರ ಅಂದ್ರೆ ಇಲ್ಲೂ ನೋಡ್ರಿ, ಇದು ರಾಮ, ಇದು ಲಕ್ಷ್ಮಣ್, ಈ ತರ ಬರ್ತದೆ. ಅದು ರಿಯಲ್ ವರ್ಲ್ಡ್ ಒಳಗೆ ಈ ತರ ಹಂಗ. ಈಗ ನಿಮ್ಗೆ ಹೇಳ್ತಾರೆ, ಯಾಕಂದ್ರೆ ನಮ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇಷ್ಟು ನಿಮ್ಗೆ ಇಕ್ವೇಶನ್ಸ್, ಇದ್ರ ಜೊತೆಗೆ ಏನು ಸಹಗುಣಕಗಳು ಇರ್ಬೋದು. ಹೆಂಗ್ ಸಹಗುಣಕ ಇರ್ಬೋದು? 2r - l = this, ಹಿಂಗೆಲ್ಲ ಇರ್ಬೋದು. r + 3r + 2l = this, 2r - 3l = this. ಹಿಂಗೂ ಬರ್ಬೋದು. ಯಾಕಂತಂದ್ರೆ ಇನ್ ಹೇಳಿದ್ರೆ ಬ್ರಿಡ್ಜ್ ಕಟ್ಬೇಕಾದ್ರೆ ಅಥವಾ ಬಿಲ್ಡಿಂಗ್ ಕಟ್ಬೇಕಾದ್ರೆ ಅದಕ್ಕೆ ಸಂಬಂಧ ಗೊತ್ತಿರ್ತಾವ ನಮ್ಗೆ. ಏನಂತ, ಇಷ್ಟು ಪಿಲರ್ದ ಗರ್ತ್ ಇತ್ತಂದ್ರೆ ಅದ್ರ ಸ್ಟ್ರೆಂತ್ ಇಷ್ಟಿರ್ತೈತಿ, ಅದು ಇಷ್ಟು ಭಾರವನ್ನು ಹೊರಬಲ್ಲದು. ಆಮೇಲೆ ಅದ್ರ ನಡಕಿನ ಸ್ಪ್ಯಾನ್ ಇಷ್ಟಿತ್ತಂದ್ರ ಅವಾಗ ಅದ್ರ ನಡಕಿನ ಬೆಂಡಿಂಗ್ ಇಷ್ಟ ಆಗ್ತೈತಿ. ಹಿಂಗೆಲ್ಲ ನಮ್ಗೆ ಇಕ್ವೇಶನ್ಗಳು ಇರ್ತಾವ. ಇದನ್ನ ಕ್ರಾಸ್ ಆಗ್ಬಾರ್ದು, ಇದನ್ನ ಆಗ್ಬಾರ್ದು, ಇದು ಇಷ್ಟಕ್ಕೆ ಸಮ ಆಗ್ಬೇಕು, ಇಷ್ಟಕ್ಕೆ ಸಮ ಆಗ್ಬೇಕು. ಒಮ್ಮೊಮ್ಮೆ ಈಕ್ವಲ್ ಟು ಇರುದಿಲ್ಲ. ಅಫ್ಕೋರ್ಸ್ ಏನಾಗ್ತಾವ ರಿಯಲ್ ವರ್ಲ್ಡ್ ಒಳಗೆ ಏನಾಗ್ತಾವ, ಇದು ಲೆಸ್ ದ್ಯಾನ್ ಇಷ್ಟ ಇರ್ಬೇಕು, ಇದು ಗ್ರೇಟರ್ ದ್ಯಾನ್ ಇಷ್ಟ ಇರ್ಬೇಕು, ಇದು ಗ್ರೇಟರ್ ದ್ಯಾನ್ ಇಷ್ಟು ಬರ್ಬೇಕು. ಅಂತಾವ್ ನೀಗ್ ನೋಡೋದು ಬೇಡ. ಇವಕ್ಕ ಸಮೀಕರಣಗಳು ಅನ್ನಂಗಿಲ್ಲ. ಇವಕ್ಕ ಒಂಥರ ಇನ್ಇಕ್ವಾಲಿಟೀಸ್ ಅಥವಾ ಅಸಮೀಕರಣಗಳು ಅಂತಾರ. ಅವನು ನಿಮಗೆ ಕಾಲೇಜಿಗೆ ಬರ್ತೈತೆ ಅವ್ನು ಬಿಡಿಸೋದು. ಈಗ ಬಿಡೋದು ಬೇಡ. ಈಗ ನಾವು ರಿಯಲ್ ಇಷ್ಟ ಸಿಂಪಲ್ ಆಗಿ, ಈಗ ಮೊದಲ ABCD ಕಲ್ಸಾಕತ್ತಾರ ಅವರು, ರೈಟ್? ಸೊ ಸಿಂಪಲ್ ಅದಾವ. ಈಗ ಇದು ಇಷ್ಟಕ್ಕೆ ಸಮ ಆಗ್ಬೇಕು, ಇದಿಷ್ಟಕ್ಕೆ ಸಮ ಆಗ್ಬೇಕು, ಇದಿಷ್ಟಕ್ಕೆ ಸಮ ಆಗ್ಬೇಕು, ಇದಿಷ್ಟಕ್ಕೆ ಸಮ ಆಗ್ಬೇಕು. ಈ ತರ ಕಂಡೀಷನ್ಗಳು ರಿಯಲ್ ನಾವು ಇಂಗ್ಲಿಷ್ ಒಳಗ ಕನ್ನಡದಾಗ ಹೇಳುವಂತ ಕಂಡೀಷನ್ಗಳು. ಹಿಂಗ್ ಮಾಡಿದಾಗ ಇದಿಷ್ಟಕ್ಕೆ ಆಗ್ಬೇಕು, ಹಿಂಗ್ ಮಾಡಿದಾಗ ಇಷ್ಟ. ಬಟ್ ಇವೇನು ಗೊತ್ತಿಲ್ಲ ನಮ್ಗೆ. ಬಟ್ ಇವು ಏಕಕಾಲಕ್ಕೆ ಸರಿ ಹೋಗ್ಬೇಕು. ಏಕಕಾಲಕ್ಕೆ ಸರಿ ಹೋಗ್ಬೇಕಂದ್ರೆ ಏನಾಗ್ಬೇಕು, ಇಲ್ಲಿ ನಾ ಏನ್ ಬೆಲೆ ಹಾಕ್ತೇನಲ್ಲ ಆರ್ಗೆ, ಅದೇ ಬೆಲೆನ ಇಲ್ಲಿ ಹಾಕ್ಬೇಕು. ನಾನು ಇಲ್ಲಿ ಏನ್ ಎಲ್ಲಿಗೆ ಹಾಕ್ತೇನಲ್ಲ ಅದೇ ಬೆಲೆನ ಇಲ್ಲಿ ಹಾಕ್ಬೇಕು. ಅಂದ್ರೆ ಆರ್ ಮತ್ತ ಎಲ್ಗಳಿಗೆ ಯಾವ ಬೆಲೆಗಳಿಗೆ, ಆರ್ ಮತ್ತು ಎಲ್ನ ಯಾವ ಬೆಲೆಗೆ ಇವೆಲ್ಲಾ ಸಮೀಕರಣಗಳು ಏಕಕಾಲಕ್ಕೆ ಎಸ್ ಆಗ್ಬಿಡ್ತಾವ ಅಂತದ್ ಬೆಲೆ ಕೊಡ್ಬೇಕು. ಆರ್ ಮತ್ತು ಎಲ್ ಬೇಕಾದ ಬೆಲೆಗಳನ್ನ ತಗೋತಾ ಹೋಗ್ಬೋದಾಗಿತ್ತು. 5, 10, 15, 15.5, 16, 16.72 ಏನ್ ಬೇಕಾದ ಬೆಲೆಗಳನ್ನ ಆರ್ ಕೊಡ್ಬೋದಾಗಿತ್ತು, ಎಲ್ಗೂ ಕೊಡ್ಬೋದಾಗಿತ್ತು ನಾವು, ಹೌದಲ್ಲ? ಸೊ ಅದರ ಯಾವ ಬೆಲೆಗೆ ಈ ಎರಡೂ ಸಮೀಕರಣಗಳು, ಸಮೀಕರಣ 1, ಸಮೀಕರಣ 2 ಏಕಕಾಲಕ್ಕೆ, ಅದಕ್ಕೆ ನಾವು ಇದಕ್ಕೆ ಏಕಕಾಲಿಕ ಸಮೀಕರಣಗಳು ಅಥವಾ ಸೈಮಲ್ಟೇನಿಯಸ್ ಇಕ್ವೇಶನ್ಸ್ ಅಂತ ಕರೀತಾರೆ. ಇವು ಲೀನಿಯರ್ ಇಕ್ವೇಶನ್ಸ್, ಸ್ಕ್ವೇರ್ ಇಲ್ಲ ಅನ್ನೋದ್ರಿಂದ ಇವಕ್ಕೆ ಏನಂತೀವಿ ನಾವು, ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್, ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು. ಅಥವಾ ನಿಮಗೆ ಸಿಂಪಲ್ ಆಗಿ ಅವರು 2 ಚರಾಕ್ಷರಗಳಿರುವ ಸಮೀಕರಣಗಳು ಅಂತ ಹೇಳ್ತಾರೆ. 3 ಚರಾಕ್ಷರಗಳು ಇರ್ಬೋದು. ಇವುಗಳ ಪರಿಹಾರ ಅಂದ್ರೆ ಏನು, ಇವೆರಡು ಸೈಮಲ್ಟೇನಿಯಸ್ಲಿ ಏನಾಗ್ಬೇಕು, ಸರಿ ಹೋಗ್ಬೇಕು. ಇದನ್ನ ನಾವು ಗ್ರಾಫಿಕಲಿ ನೋಡಿದಾಗ, ಸಪೋಸ್ ನಾನು ಇದನ್ನಷ್ಟ ಬರೆದಂತ ತಿಳ್ಕೊಳ್ಳಿ, x + y = ಇದನ್ನ ಹೆಂಗ್ ಬರಿತೇನೆ ನಾನು, x + y = 50 ಬರಿತೇನೆ. ಇದನ್ನ ಹೆಂಗ್ ಬರಿತೇನೆ ನಾನು, x - y = 10 ಬರಿತೇನೆ. ಓಕೆ, ಸೊ ಅದೇ x ಗೆ ಇಲ್ಲಿ ಬರೀಬೇಕು. ನೀವು ಹಂಗ ನೋಡಿ ಹೇಳ್ರಿ, ಇದಕ್ಕೆ ಯಾವ ಬೆಲೆ ಕರೆಕ್ಟ್ ಹೋಗ್ತೈತೆ? ಇದಕ್ಕೆ ವ್ಯತ್ಯಾಸ 10 ಆಗ್ಬೇಕು, ಕೂಡಿಸ್ರ 30. ಇದು ಏನಾರ ಹೇಳ್ತೈತಿ, ನಿಮಗ್ ತೋರಿಸ್ತೀನಿ. ಇದು ಏನ್ ಹೇಳ್ತೈತಿ ಓಕೆ, ಈಗ ಏನಿತ್ತು ಒಂದೇದ್ ನಮ್ದು x + y = ಎಷ್ಟಾಗಿರ್ಬೇಕು, 50. ಇದು ನೋಡಿ, ಇದು ರೇಖೆ. ಅದು x + y = 50. ಇದು ಯಾವ ರೇಖೆಯನ್ನು ಉಂಟು ಮಾಡ್ತದೆ ನೋಡ್ರಿ. ಇದು ನಾ ಹೇಳ್ತೀನಿ ನಿಮ್ಗೆ, ಏನಂತ ಹೇಳಿದ್ನಿ,
ಇಲ್ಲಿ x ಅನ್ನು ಬೀಜಗಣಿತಕ್ಕೂ ರೇಖಾಗಣಿತಕ್ಕೂ ಸಂಬಂಧ ಹೇಳಿದ್ನಲ್ಲ. ಹಾ ರೀ. ಇದೆ ಅದು. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 50 ಅನ್ನೋದು ಈ ಒಂದು ಲೈನ್ ಅನ್ನು ಉಂಟು ಮಾಡ್ತೈತೆ. ಈ ಸಮೀಕರಣ ಈ ಒಂದು ಲೈನ್ ಅನ್ನು ಉಂಟು ಮಾಡ್ತೈತೆ. ಯಾಕೆ ಈ ಲೈನ್ ಅನ್ನು ಉಂಟು ಮಾಡ್ತೈತೆ ನೋಡ್ರಿ, ಈ ಲೈನ್ ಮೇಲೆ ಬೀಳುವಂತಹ ಪ್ರತಿಯೊಂದು ಬಿಂದುವನ್ನು ಈ ಸಮೀಕರಣಕ್ಕೆ ಪರಿಹಾರವನ್ನು ಕೊಡ್ತೈತೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಈ ಬಿಂದು ಯಾವ್ದಿದು 0,50 0,50 x ಈಕ್ವಲ್ ಟು 0 y ಈಕ್ವಲ್ ಟು 50. ಅವಾಗನು ಸಹಿತ ಟೋಟಲ್ ಏನಾಯ್ತು 50 ಆಯ್ತು. ಅಥವಾ ಇಲ್ಲಿ ನೋಡ್ರಿ ಈ ಬಿಂದು x ಈಕ್ವಲ್ ಟು 50 y ಈಕ್ವಲ್ ಟು 0 ಅವಾಗೂ ಇದು 50 ಆಯ್ತು. ಅಥವಾ ಇಲ್ಲಿ ನೋಡ್ರಿ x ಈಕ್ವಲ್ ಟು 40 y ಈಕ್ವಲ್ ಟು 10. ಅಥವಾ x ಈಕ್ವಲ್ ಟು 10 y ಈಕ್ವಲ್ ಟು 10 y ಈಕ್ವಲ್ ಟು 40 ಅದು ಸಹಿತ ಏನಕ್ಕತಿ ರೈಟ್ ಇಲ್ಲೆಲ್ಲೋ ಬರ್ತೈತೆ, ಇಲ್ಲಿ ಬರ್ತೈತೆ 10 ಮತ್ತು 40 ಇದು ಸಹಿತ. ಸರಿ, ಇವೆಲ್ಲ ಪರಿಹಾರಗಳು ಅಲ್ಲ. ಇವೆಲ್ಲ ನೋಡ್ರಿ ಅನಂತವಾದ ಪರಿಹಾರಗಳು. ಇವನ್ ನೀವು ಮೈನಸ್ ಕಟ್ಟ ಹೋಗ್ಬೋದು ನೋಡ್ರಿ. ಬೇಕಾದ್ರೆ ಎಕ್ಸ್ ಈಕ್ವಲ್ ಟು ಏನ್ ಮಾಡ್ಬೋದು ನೋಡ್ರಿ, ಎಕ್ಸ್ ಈಕ್ವಲ್ ಟು ಮೈನಸ್ ಎಷ್ಟು ಮಾಡಿ ಎಕ್ಸ್ ಈಕ್ವಲ್ ಟು -10 y ಈಕ್ವಲ್ ಟು 60 ಅದು ಸಹಿತ. ಹಂಗ ಎಕ್ಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ 70 y ಈಕ್ವಲ್ ಟು -20. ಸೊ ಅನಂತವಾದ ಪರಿಹಾರಗಳು ನಿಮ್ಗೆ ಸಿಗ್ತಾವ ಇಲ್ಲಿ. ಈ ರೇಖೆ ಮ್ಯಾಗಿರುವಂತ ಪ್ರತಿಯೊಂದು ಬಿಂದುವಿನೂ ಈ ಸಮೀಕರಣಕ್ಕೆ ಪರಿಹಾರ ಕೊಡಾಗ್ತದೆ. ಈಗ ಎರಡನೇದು ಏನಿತ್ತು ನಂದು x ಮೈನಸ್ y ಇಸ್ ಈಕ್ವಲ್ ಟು 10. ಈ ರೇಖೆನೂ ತೆಗಿತಾನೆ ಈಗ. ಗ್ರೀನ್ ರೇಖೆ ಬರ್ತದೆ ಈಗ. ಗ್ರೀನ್ ರೇಖೆ ಬಂದ. ಸರಿ, ಅವು ಛೇದಿಸುವ ಪಾಯಿಂಟ್ ಅನ್ನ ಆತರ ಆನ್ಸರ್. ಎಸ್, ಯಾಕಂದ್ರ ಗ್ರೀನ್ ಮೇಲೆ ಇರುವಂತಹ ಪ್ರತಿಯೊಂದು ಬಿಂದು ಎರಡನೇ ಸಮೀಕರಣಕ್ಕೆ ಪರಿಹಾರ. ನಮಗೇನ್ ಬೇಕು, ಇಂಥ ಬಿಂದು ಬೇಕಲ್ಲ ಅದು ಮೊದಲನೇ ಸಮೀಕರಣಕ್ಕೂ ಪರಿಹಾರ ಆಗಿರ್ಬೇಕು, ಎರಡನೇ ಸಮೀಕರಣಕ್ಕೂ ಪರಿಹಾರ ಆಗಿರ್ಬೇಕು. ಅಂದ್ರೆ ಮೊದಲನೇ ಲೈನ್ ಮೇಲೂ ಬಿದ್ದಿರ್ಬೇಕು, ಬ್ಲೂ ಲೈನ್ ಮೇಲೂ ಬಿದ್ದಿರ್ಬೇಕು, ಗ್ರೀನ್ ಲೈನ್ ಮೇಲೂ ಬಿದ್ದಿರ್ಬೇಕು. ಅಂತದ್ ಎಷ್ಟು ಪಾಯಿಂಟ್ ಇರಕ್ ಸಾಧ್ಯ? ಎರಡು ರೇಖೆಗಳು ಸಮಾಂತರ ಒಂದೇ ಇದ್ರೆ ಒಂದೇ ಒಂದು ಗೊತ್ತೈತಿ. ಎರಡು ಸಮಾಂತರವಲ್ಲದ ರೇಖೆಗಳು ಕೇವಲ ಒಂದೇ ಒಂದು ಕಡೆ ಛೇದಿಸ್ತಾವ, ಗೊತ್ತೈತಿ ನಿಮಗೆ ಅದು. ಸೊ ಇಲ್ಲಿ ನಿಮ್ಮ ಆನ್ಸರ್ ಇರ್ಬೇಕು ನೋಡ್ರಿ. ಐತ್ ನೋಡ್ರಿ ಇಲ್ಲಿ ಆನ್ಸರ್ 30/20. ರೈಟ್. ಸೊ ದಿಸ್ ಇಸ್ ವಾಟ್ ದಟ್ ಆನ್ಸರ್ ಇಸ್. ಆ ಆನ್ಸರ್ ನಾವು ಕಂಡುಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಇದೇ ಆನ್ಸರ್ ನಾವು ಬೀಜಗಣಿತದಲ್ಲಿ ಕಂಡುಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಇದನ್ನ ನೀವು ಈ ತರನು ತೆಗಿಬಹುದು. ಗ್ರಾಫಿಕಲ್ ಮೆಥಡ್ ಅಂತ ಕರೀತಾರೆ ಇದಕ್ಕೆ. ಈ ಮೆಥಡ್ ನಿಂದನೂ ನೀವು ಬಿಡಿಸಬಹುದು. ಹೆಂಗ್ ಬಿಡಿಸಬಹುದು? x ಪ್ಲಸ್ y ಈಕ್ವಲ್ ಟು 50 ರೇಖೆಯನ್ನ ಗ್ರಾಫ್ ಪೇಪರ್ ಮೇಲೆ ಮಾಡೋದು, x ಮೈನಸ್ y ಈಕ್ವಲ್ ಟು 10 ಈ ಸಮೀಕರಣದ ರೇಖೆಯನ್ನು ಗ್ರಾಫ್ ಪೇಪರ್ ಮೇಲೆ ಮಾಡೋದು, ಅವೆರಡು ಎಲ್ಲಿ ಛೇದಿಸ್ತಾವಲ್ಲ ಆ ಬಿಂದುವನ್ನು ಗುರುತಿಸೋದು. ಆ ಮೂಲಕನೂ ನೀವು ಕಂಡು ಹಿಡಿಬಹುದು ಪರಿಹಾರವನ್ನು. ಇದು ಒಂದು ವಿಧಾನ. ಇದಕ್ಕೆ ನಾವೇನಂತ ಕರಿತೀವಿ? ನಕ್ಷಾ ವಿಧಾನ ಅಥವಾ ಗ್ರಾಫಿಕಲ್ ಮೆಥಡ್ ಅಂತ ಕರಿತೀವಿ. ಕಲಿಸಿದಾರೆ ನಿಮಗೆ ಇದನ್ನ? ಸರಿ, ಇಲ್ಲ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಇದು ಮಾಡ್ಕೋಬೇಕಿದೆ ನೀವು. ಇದ್ರಾಗ ನಿಮ್ಗೆ ಅರ್ಥ ಆಗ್ತದೆ. ನಿಮ್ಗೆ ಬಹಳ ವಿಷಯಗಳು ಅರ್ಥ ಆಗ್ತಾವ. ಅದಕ್ಕೆ ಏನ್ ಮಾಡ್ರಿ, ಗ್ರಾಫ್ ಪೇಪರ್ ತಗೊಳ್ರಿ. ಗ್ರಾಫ್ ಪೇಪರ್ ತೆಗೆದ ಈ x ಪ್ಲಸ್ y ಈಕ್ವಲ್ ಟು 50 ಮತ್ತು x ಮೈನಸ್ y ಈಕ್ವಲ್ ಟು 10 ಇದರ ಗ್ರಾಫ್ ಗಳನ್ನ ರಚನೆ ಮಾಡಬೇಕು. ಬೇರೆ ಬೇರೆ ಕಲರ್ ನಿಂದ ಬೇಕಾದ್ರೆ ರಚನೆ ಮಾಡ್ರಿ, ಅಥವಾ ಒಂದೇ ಕಲರ್ ನಿಂದ ಮಾಡ್ರಿ. ಹೆಂಗ್ ರಚನೆ ಮಾಡೋದು? x ಪ್ಲಸ್ y ಈಕ್ವಲ್ ಟು 50 ನಿಮಗ್ ಬರ್ತೈತೆ ಅದು ಗ್ರಾಫ್ ರಚನೆ ಮಾಡೋದು? ಹೇಳ್ಬೇಕಾದ್ರೆ ಹೇಳಿಲ್ರಿ ನಮ್ಗೆ. ಓಕೆ, ನಾನು ಹೇಳ್ತೀನಿ. ಏನ್ ಮಾಡೋದು? ಬಹಳ ಸಿಂಪಲ್ ಐತಿ. ಈಗ ಏನ್ ಮಾಡೋದು, ಒಂದು ನೀವೆಲ್ಲರೂ ಮಾಡ್ರಿ, ಇಲ್ಲಿ ಹೇಳ್ಕೊಂತ ಹೋಗ್ತೀನಿ. ಒಂದು ಕೋಷ್ಟಕ ಮಾಡ್ರಿ. ಗ್ರಾಫ್ ಪೇಪರ್ ಬೇಡ, ಒಂದು ಕೋಷ್ಟಕ ಮಾಡ್ರಿ. ಇಲ್ಲಿ ಯಾಕಂದ್ರೆ ನನಗೆ ಇದು ಮತ್ತೆ ಸ್ಕ್ರೀನ್ ಶೇರ್ ಮಾಡಿ. ರೈಟ್. ಈಗ ವೈಟ್ ಬೋರ್ಡ್ ಕಾಣಕ್ತಿ? ಓಕೆ. ಈಗ ಸಪೋಸ್ ನನಗ ಈ x ಪ್ಲಸ್ y ಈಕ್ವಲ್ ಟು 50 ಮೊದಲು ಇದರ ರೇಖೆಯನ್ನು ಮಾಡ್ಕೋಬೇಕಾಗಿದೆ ಅಂತ ತಿಳ್ಕೊಳ್ಳಿ. ನಾ ಏನ್ ಮಾಡ್ಕೋತೇನೆ ನೋಡ್ರಿ. ಈಗ ಏನ್ ಮಾಡ್ಕೋತೇನೆ ನಾನು, ಇದನ್ನ y ಈಕ್ವಲ್ ಟು ಇದನ್ನ ಯಾವ್ಯಾವ ಬೆಲೆಗಳಿಗೆ ಇದು ಸರಿ ಹೊಂದತಿ ಅವನ್ನೆಲ್ಲ ಬೆಲೆಗಳನ್ನ ಪಟ್ಟಿ ಮಾಡ್ಕೋಬೇಕು ನಾನು, ಅಫ್ಕೋರ್ಸ್.
ಸೊ ನಾನು ಏನ್ ಮಾಡ್ಕೋಬಹುದು, ಇದು ನಾನು ಮಾಡಕ್ ಈಸಿ ಆಗ್ಲಿ ಅಂತ ಏನ್ ಮಾಡ್ತೀನಿ, y ಒಂದ್ ಕಡೆ ಇಟ್ಕೋತೀನಿ, ಉಳಿದನ್ನೆಲ್ಲ ಆ ಕಡೆ ಮಾಡ್ಕೋತೀನಿ. ಓಕೆ, ಸೊ ಇದು ಹೆಂಗ್ ಬರ್ಕೋತೇನೆ ನಾನು, ಇದನ್ನ ಹೆಂಗ್ ಬರ್ಕೋತೇನೆ, ಹೆಂಗ್ ಬರ್ಕೊಳ್ಳಿ ಹಂಗಾದ್ರೆ y ಈಕ್ವಲ್ ಟು ಏನ್ ಬರ್ಕೊಳ್ಳಿ, 50 minus x. ಇದು ಈಸಿ ಆಕೈತಿ ನೋಡಿ. ಎಕ್ಸ್ ಬೇರೆ ಬೇರೆ ಬೆಲೆಗಳಿಗೆ y ಬೆಲೆಗಳನ್ನ ಕಂಡು ಹಿಡ್ಕೊಳ್ಳೋದು. ಆಮೇಲೆ ಏನ್ ಮಾಡ್ತೀನಿ, ಇಲ್ಲೊಂದು ಕೋಷ್ಟಕ ಹಾಕೋತೀನಿ, ಇಲ್ಲಿ x ಬೆಲೆ, ಇದು y ಬೆಲೆ. ಹೆಂಗ x ಈಕ್ವಲ್ ಟು 0, y ಎಷ್ಟಾತ್ ನೋಡ್ರಿ, 0 ಹಾಕ್ರಿ ಇಲ್ಲಿ. ಇದು ಗೊತ್ತಾಯ್ತು, x 0 ಹಾಕಿದ್ನಂದ್ರ y ಈಕ್ವಲ್ ಟು 50 ಮೈನಸ್ 0 ಅಂದ್ರೆ 50 ಆಯ್ತು. ಹಾ, x ಗೆ ನಾನು 5 ಹಾಕ್ತೀನಿ, 45 45 45 10 ಹಾಕ್ತೀನಿ, 35 ಈಗ ಒಂದು 4 ಬಿಂದು ತಗೋರಿ ಅಷ್ಟೇ, ಒಂದು 4 ಬಿಂದು ತಗೋರಿ. ಈಗೇನ್ ಮಾಡ್ರಿ, ನಿಮ್ ಗ್ರಾಫ್ ಪೇಪರ್ ಗ್ರಾಫ್ ಹಾಳೆ ಇದಲ್ಲ, ಈ ಗ್ರಾಫ್ ಹಾಳಿ ಒಳಗ ಇಲ್ಲಿ ನಮ್ಗೆ ಎಲ್ಲಿ ಮಟ್ಟ ಬರ್ಬೇಕು, ಇದು y 35 ಮಟ್ಟ ಬರ್ಬೇಕು, x 15 ಬರ್ಬೇಕು, ಇದು ಲಾಸ್ಟ್. ಅದ್ರ ನೀವೊಂದು ಸ್ಕೇಲ್ ಮಾಡ್ಕೋಬಹುದಾ, ನಿಮ್ಗೆ ಗೊತ್ತೈತಿ, ನೀವು ಸಣ್ಣ ಸಣ್ಣ ಮಾಡ್ಕೋಬಹುದು. ಬೇಕಾದ್ರೆ ಅರ್ಧಕ್ಕೆ 1 ಅಂತ ತಗೋಬಹುದು, ಗಿರ್ದಾಕ್ 1 ಅಂತ ತಗೋಬಹುದು, ಹೆಂಗ್ ತಗೋಬಹುದು, ಅಥವಾ 1ಕ್ಕೆ 5 ಅಂತ ತಗೋಬಹುದು. ಇಲ್ಲಿ 1 ಇರ್ತಲ್ಲ, ಅದಕ್ಕೆ ಏನ್ ತಗೋಬಹುದು, 5 ಅಂತ ತಗೋಬಹುದು. ಹಂಗ ಇಲ್ಲೂ ಮಾಡ್ಕೋಬಹುದು, ಬೇಕಾದಂಗ್ ಮಾಡ್ಕೋಬಹುದು, ಅಥವಾ ಇಲ್ಲಿ 1, 2, 3 ತಗೋಬಹುದಾಗಿತ್ತು ನೀವು ಬೆಲೆಯನ್ನು. ಸೊ ನಾನು ಏನ್ ಮಾಡ್ತೇನೆ, ಇದು 5 ಅಂತ ತಿಳ್ಕೊಂಡು, ಇದು 10, ಇನ್ನು ಸ್ವಲ್ಪ ಇದು 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 10, 15, 20 ಅಂತ ತಗೊಂಡಿ. ಇಲ್ಲಿ ನಮಗ ಸ್ವಲ್ಪ ದೊಡ್ಡ ಬೆಲೆ ಬೇಕು. ಇಲ್ಲಿ ನಾವು 10, 20, 30, 40, 50 ತಗೊಂಡು. ಸೊ ಈಗ ನೋಡ್ರಿ, 0,50 ಇದೊಂದು ಪಾಯಿಂಟ್ ಐತಿ. ಇದನ್ನ ಹೇಳಿದೆ ನಾನು ನಿಮ್ಗೆ, 0,50 ಎಲ್ಲಿ ಇರ್ತೈತಿ ಪಾಯಿಂಟ್ ಅಂತ, ಎಲ್ಲಿ ಇರ್ತೈತಿ 0, x ಅಕ್ಷದೊಳಗೆ 0, ಇದ್ರ ಬಗ್ಗೆ ಹೇಳಿದ್ನಿ ನಿಮ್ಗೆ, ಇದ್ರ ಬಗ್ಗೆ ಹೇಳಿದ್ನಿ. ಸರಿ ಹೇಳಿದ್ರಿ ಮೊದಲ್ರಿ. ಹೇಳಿದ್ರಿ. ನಿರ್ದೇಶಾಂಕ ಅಂತ ಕರಿತೇವೆ ನಾವು. ಎಲ್ಲಾ ಈ ಯಾವ್ದೇ ಒಂದು ಬಿಂದು ಅಂತ ತಗೊಂಡ್ರೆ ಆ ಬಿಂದುಗೆ ಒಂದು ಅಡ್ರೆಸ್ ಇರ್ತೈತೆ ನೋಡಿ. ಯಾವ ಬೇಕಾದ ಬಿಂದು ತಗೋರಿ, ಅದಕ್ಕೊಂದ್ ಏನ್ ಇರ್ತೈತಿ, ಅಡ್ರೆಸ್ ಕೊಡ್ಬೋದು. ನಾನು ಹೇಳಿದ್ನಲ್ಲ, ಇದೇ ರೀತಿ ಉಪಯೋಗಿಸ್ತಾರ ಪೈಲಟ್ಗಳು. ಯುದ್ಧ ಟೈಮ್ನಾಗ ಅದು, ಅಥವಾ ಪೈಲಟ್ಗಳು ಇದೇ ಜಾಗದಾಗ ಹೋಗಿ ಇರ್ರಿ ಅಂದ್ರೆ ಅಲ್ಲಿ ನಿಮ್ಗ ಈ ಓಣಿ, ಈ ಮನಿ, ಈ ಗಲ್ಲಿ ಅಂತ ಹೇಳಕ್ ಬರಂಗಿಲ್ಲ ಅಂತ ಹೇಳಿದ್ನಿ ನಿಮ್ಗ. ಸೊ ಅವಾಗ ಅದೇ ರೀತಿ ಇಲ್ಲಿ ಇದಕ್ ನಾವೇನಂತ ಕರಿತೇವಿ, 2 ಆಯಾಮಗಳ ಒಂದು ಪ್ಲೇನ್ ಮೇಲೆ ಪ್ರತಿಯೊಂದು ಬಿಂದುವನ್ನು ನಾನು ಒಂದು ಅಡ್ರೆಸ್ ಕೊಡ್ಬೋದು. ಅದಕ್ಕೆ 2 ಅಂಕಿಗಳ ಅಡ್ರೆಸ್, ಅದು x ನಿರ್ದೇಶಾಂಕ ಮತ್ತು y ನಿರ್ದೇಶಾಂಕ. ಸೊ 0,50 ಅಂದ್ರೆ ಇದು, ಅಂದ್ರೆ x ಗುಂಟ ನಾನು ಒಟ್ಟ ಚಲಿಸೇ ಇಲ್ಲ, x ಗುಂಟ ಚಲಿಸೇ ಇಲ್ಲ. ಇವ್ ಪಾಯಿಂಟ್ಗಳು, ಹೆಂಗ್ ಬರ್ಕೋತೇನೆ ನಾನು, 0,50 ಇದು ಪಾಯಿಂಟ್, ಈ ಪಾಯಿಂಟ್ 5,45, ಈ ಪಾಯಿಂಟ್ 10,40, ಈ ಪಾಯಿಂಟ್ 15,35. ಈ ಪಾಯಿಂಟ್ 0,50 ಅಂದ್ರೆ ಇಲ್ಲಿ ಬಂತು. ಇದೆಲ್ಲರಿಗೂ ಗೊತ್ತೈತಿ ಗುರುತಿಸೋದು. 0 ಅಂದ್ರೆ x ಅಕ್ಷದ ಗುಂಟ 0, y ಅಕ್ಷದ ಗುಂಟ 50. ಇನ್ನು 5,45, 5,45 ಅಂದ್ರೆ ಇಲ್ಲೆಲ್ಲೋ ಬಂತದು, 5,45. ಇನ್ನ 10,40, 10,40 ಅಂದ್ರೆ ಈ 10 ಮ್ಯಾಲ ತಲೆ ಮ್ಯಾಲ ಹೋಗೋದು, ಇಲ್ಲಿ 40 ಮಟ್ಟ ಹೋಗೋದು, ಇಲ್ಲೆಲ್ಲೋ ಬಂತು. ಸ್ವಲ್ಪ ಕೆಳಗೆ ಬರ್ತೈತಿ, ಇದು ಇಲ್ಲೆಲ್ಲ ಬರ್ತೈತಿ, ಹಿಂಗ್ ಬರ್ತೈತಿ. ಆಮೇಲೆ 15,35, 15,35 ಇಲ್ಲಿ ಹಿಂಗ್ ಬರ್ತೈತಿ. ಸೊ ಇದನ್ನೆಲ್ಲಾ ನೀವು ಜೋಡಿಸಿದ್ರಂದ್ರ ಒಂದ್ ಏನ್ ಬರ್ತೈತಿ ನಿಮಗ, ಸರಳ ರೇಖೆ ಬರ್ತೈತಿ. ಇಲ್ಲಿ ಇದು ಎಲ್ಲಿ ಕಟ್ ಮಾಡ್ತೈತಿ ಯಾರಾದ್ರೂ ಹೇಳ್ತೀರಿ, ಇದು ಎಲ್ಲಿ ಕಟ್ ಮಾಡ್ತೈತಿ, ಇದನ್ನ ಎಲ್ಲಿ ಕಟ್ ಮಾಡ್ತೈತಿ ಯಾರಾದ್ರೂ ಹೇಳ್ತೀರಿ? 50 50ಕ್ಕೆ ಕಟ್ ಮಾಡ್ತೈತಿ. ಕರೆಕ್ಟ್. ಸೊ ಈ ತರ ಬರ್ತೈತಿ. ಕರೆಕ್ಟ್. ಸೊ ವಿ ಗಾಟ್ ದಿಸ್. ಇದೇ ಲೈನ್ ಬಂದಿತ್ತಿಲ್ಲ ನಮಗ, ಅಲ್ಲಿ ಇದೆ ಬ್ಲೂ ಲೈನ್ ಬಂದಿತ್ತ ಅಲ್ಲಿ ನಮ್ಗೆ. ಹೌದ್ರಿ. ಹಾ, ಇದೇ ಲೈನ್ ಬಂದಿತ್ತು. ಹಂಗ ನಾವು ಇನ್ನ x minus y is equal to 10. Therefore y is equal to ಏನ್ ಬಂತು, ಈ ಕಡೆ ತಗೋದ್ರೆ x minus 10. ಸೊ ಇಲ್ಲಿ ನಾವು ಪಟ್ಟಿ ಮಾಡ್ಕೋಬಹುದು x ಮತ್ತು y ಗಳ ಬೆಲೆಯನ್ನ. ಈಗ x equal to 0 ಆದಾಗ y equal to -10, x equal to 10 ಆದಾಗ y equal to 0, x equal to 20 ಆದಾಗ y equal to 10, ಈ ತರ ಬರ್ಕೊಂತ ಹೋಗುತ್ತೆ.
ಇದ್ ಮಾಡೋ ಎರಡೇ ಪಾಯಿಂಟ್ ಸಾಕು ನನಗೆ. 0 ಆದಾಗ -10 ನೋಡ್ರಿ, x = 0 ಆದಾಗ y = -10. -10 ಅಂದ್ರೆ ಇಲ್ಲಿ ಬಂತು, ಇದೊಂದು ಪಾಯಿಂಟ್ ಸಿಕ್ತು. 2 ಪಾಯಿಂಟ್ ಸಾಕು. x = 10 ಆದಾಗ y = 0 ಅಂದ್ರೆ ಇಲ್ಲೊಂದು ಪಾಯಿಂಟ್. ಇವೆರಡು ಪಾಯಿಂಟ್ಗಳು ಸಿಕ್ತು. ಎರಡು ಪಾಯಿಂಟ್ ಇರೋ ಮೂಲಕ ಹಾದುಗೋಕೆ ಒಂದೇ ಒಂದ್ ಸರಳ ರೇಖೆ ಇರ್ತೈತಿ, ಅದು ನಾನು ರಚಿಸ್ಕೊಂಡ್ಬಿಡ್ಬೋದು. 2 ಪಾಯಿಂಟ್ ಇದ್ರೆ ಸಾಕು. ಇಲ್ಲೆಲ್ಲೋ ಬರ್ತದೆ. ಈ ಪಾಯಿಂಟ್ ಏನಿರ್ತೈತಿ ನಮ್ ಸೊಲ್ಯೂಷನ್ ಇರ್ತೈತಿ. ಈ ಪಾಯಿಂಟ್ ನಮ್ ಸೊಲ್ಯೂಷನ್ ಇರ್ತೈತಿ. ಇದೆಷ್ಟೈತಿ? ಇದು 30. ಇದೆಷ್ಟೈತಿ? 20 30, 20. ಬಾರಿ ಐತಲ್ಲ ನಂದು ಡ್ರಾಯಿಂಗ್. ಅಗ್ದಿ ಕರೆಕ್ಟ್ ಬಂತಲ್ಲ ಇದು. ಗ್ರಾಫ್ ಪೇಪರ್ ಇಂದ ಮಾಡಿ ನಾನು ಮೊದಲು ಮ್ಯಾಥ್ಸ್ ರೀ ಎಲ್ಲ ಪರ್ಫೆಕ್ಟ್ ಬಂತು ನೋಡಿದು. 20 ಇದು 20 ಇಲ್ಲ ಸ್ವಲ್ಪ ಕರೆಕ್ಟ್ ಬಂದಿಲ್ಲ. ಇದು 5 10 15 20 ಇನ್ನ ನಮ್ದು 25 ಇಲ್ಲಿ ಬರ್ಬೇಕಾಗಿತ್ತು. ಇಲ್ಲೆಲ್ಲ 30 ಇಲ್ಲಿ ಬರ್ತಿತ್ತು. ಇನ್ನು ಸ್ವಲ್ಪ ಈ ಕಡೆ ಬಂತು. ಓಕೆ, ಕರೆಕ್ಟ್. ನೀವು ಗ್ರಾಫ್ ಪೇಪರ್ ಅಲ್ಲೇ ಮಾಡ್ರಿ, ಬರೋಬ್ಬರಿ ಬರ್ತೈತಿ. ರೈಟ್. ಈ ರೇಖೆ ತಪ್ಪೈತಿ ನೋಡಿ. ಮ್ಯಾಗಿನ ರೇಖೆ ಇನ್ನೂ ಸ್ವಲ್ಪ ಹಿಂಗ್ ಬರ್ತೈತಿ. ಎನಿವೆ ಅರ್ಥ ಆಯ್ತು ಗ್ರಾಫ್ ಪೇಪರ್ ಹೆಂಗಂತ. ಈಗ ನಿರ್ದೇಶಾಂಕಗಳು ಅಂದ್ರೆ ಏನ್ ಗೊತ್ತಾಯ್ತು. ಆಮೇಲೆ ಇಕ್ವೇಶನ್ ಗಳನ್ನ ಸ್ಟ್ರೇಟ್ ಲೈನ್ ಆಗಿ ಹೆಂಗ್ ತೆಗೆಯೋದು ಗೊತ್ತಾಯ್ತು. ಆಮೇಲೆ 2 ಏಕಕಾಲಿಕ ಸಮೀಕರಣಗಳನ್ನ ಕೊಟ್ಟಾಗ ನೀವು ಅದನ್ನ ಗ್ರಾಫ್ ಆದ್ರೆ ಇದೆಲ್ಲ ಮರ್ತು ಹೋಗ್ತೈತಿ ನೀವು ಮಾಡ್ಲಿಲ್ಲ ಅಂತ. ಓಕೆ, ಸೊ ಈಗ ನೆಕ್ಸ್ಟ್ ಹೋಮ್ವರ್ಕ್ ನೀವು ಇದನ್ನೇ ಇವೆರಡೂ ಗ್ರಾಫಿಕಲ್ ಮೆಥಡ್ ನಿಂದ ಮಾಡ್ಬೇಕು, ನಕ್ಷಾ ವಿಧಾನದಿಂದ ಮಾಡ್ಬೇಕು. ಇದೇ ಸೇಮ್ x + y = 50 ಆಮೇಲೆ x - y = 10. ಎಲ್ಲಾರು ಗ್ರಾಫ್ ಪೇಪರ್ ತಗೊಂಡ್ ಬಂದ್ ಮಾಡ್ತೀರಿ ಇದನ್ನ ಹೋಮ್ವರ್ಕ್. ಇದು ಸರಿ ಮಾಡ್ತೇವೆ. ಮಾಡ್ತೇವ್ರಿ. ಗುಡ್. ಇಲ್ಲಿ ಡೌಟ್ ಏನಾದ್ರು ಐತಿ ಹೆಂಗ್ ಮಾಡ್ಬೇಕು ಅಂತ ಯಾರಿಗಾದ್ರು ಡೌಟ್ ಐತಿ ಇದ್ರ ಅವ್ರಷ್ಟೇ ಹೇಳಿ. ಫಾಸ್ಟ್ ಪಿಕಪ್ ಮಾಡಿದೆ. ಗುಡ್. ಈಗ ಇದು ಒಂದು ಮೆಥಡ್ ಆಯ್ತು. ಇದು ಇಲ್ದ ನಾವು ಇದು ಗ್ರಾಫ್ ಪೇಪರ್ ಪ್ರತಿ ಸಲ ಮಾಡ್ಕೊಂತ ಕುಂಡ್ರಕ್ ಆಗಂಗಿಲ್ಲ. ಇದು ಇಲ್ದಾನು ನಮಗ ಮಾಡಾಕ ವಿಧಾನಗಳು. ಇನ್ನೊಮ್ಮೆ ಬರೀತೇನೆ ಇದೆ ಇದೆಲ್ಲ. ಏನ್ ಮಾಡ್ಬೋದು ನಾನು? x + y = 50, x - y = 10. ಈಗ ನಾ ಏನ್ ಮಾಡ್ತೀನಿ, ಇದಕ್ಕೆ ಹೆಸರು ಕೊಡ್ತೀನಿ. 1ನೇ ಸಮೀಕರಣ, 2ನೇ ಸಮೀಕರಣ. 1ನೇದು ಏನಂತ ಮೆಥಡ್, ಸಿಂಪಲ್ ಮೆಥಡ್ ಏನೈತಿ, ಇದಕ್ಕೆ ನಾವೇನಂತೀವಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಸಬ್ಸ್ಟಿಟ್ಯೂಟ್ ಮಾಡೋದಂದ್ರೆ ಏನು? ಸಬ್ಸ್ಟಿಟ್ಯೂಟ್ ಮಾಡೋದಂದ್ರೆ ಏನು? ಜಾಗದಾಗ ಈಗ ನೀವು ಕ್ರಿಕೆಟ್ ಆಡ್ತಿರ್ತಾರೆ, ಅವಾಗ ಏನಂತಾರೆ ನೋಡಿ, ಒಬ್ಬರು ಇಂಜೂರ್ಡ್ ಆದ್ರೆ ನಾವ್ ಏನಂತೀವಿ ಸಬ್ಸ್ಟಿಟ್ಯೂಟ್ ಮಾಡ್ರ ಅವನಂತ. ಎಕ್ಸ್ಟ್ರಾ ಪ್ಲೇಯರ್ ಅವ್ನ ಜಾಗದಾಗ ಬೇರೆದವ್ರನ್ನ ತುಂಬೋದು. ಅವ್ನ ಜಾಗದಾಗ ಬೇರೆದವ್ರನ್ನ ತುಂಬೋದು, ಹಾಕ್ಬೋದು. ಸರಿ. ಸೊ ಸಬ್ಸ್ಟಿಟ್ಯೂಷನ್ ಮಾಡೋದು ಸಬ್ಸ್ಟಿಟ್ಯೂಷನ್ ಮೆಥಡ್ ಏನ್ ಮಾಡ್ತೈತಿ ಇಲ್ಲೇನ್ ಮಾಡ್ತೇನೆ ನೋಡಿ. ಈಗ ಮೊದಲನೇ ಇಕ್ವೇಶನ್ ದೊಳಗೆ ನಾನು ಎಕ್ಸ್ ದ ಬೆಲೆಯನ್ನ y ದ ರೂಪದಲ್ಲಿ ಅಥವಾ y ದ ಬೆಲೆಯನ್ನ x ದ ರೂಪದಲ್ಲಿ ಬರ್ಕೊಂಡು. ಈಗ ನಾನು ಏನ್ ಮಾಡ್ತೀನಿ, ಮೊದಲನೇ ಸಮೀಕರಣ ಏನ್ ಇರ್ಬೇಕು ಅಂತ ನೋಡಿದ್ರೆ x + y = 50 ಐತಿಲ್ಲ. ಇಲ್ಲ ಏನ್ ಮಾಡ್ತೀನಿ, y = ಏನ್ ಮಾಡ್ಕೋತೇನೆ ನೋಡಿ, 50 - x ಮಾಡ್ತೀನಿ. ರೈಟ್. ಸೊ y ಇದ್ದು 50 - x ಗೆ ಸಮ ಅನ್ನೋದು ನನಗೆ ಗೊತ್ತಾಗ್ತು. ಇದನ್ನ ನಾನು ಎದ್ರೊಳಗೆ ತುಂಬ್ತೇನೆ, 2ನೇ ಸಮೀಕರಣದೊಳಗೆ ತುಂಬ್ತೇನೆ. ಏನ್ ಮಾಡ್ತೇನೆ, ಇದನ್ನ ತುಂಬ್ತೇನೆ. substituting 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 the value of y in equation ಎರಡನೇದ್ರೊಳಗೆ ತುಂಬೇಕು. ನಾನೀಗ ಏನ್ ಮಾಡ್ತೇನೆ, ಎರಡನೇದ್ರೊಳಗ x minus y ದ ಜಾಗದಾಗ ನಾ ಏನ್ ಬರಿತೇನೆ ನೋಡ್ರಿ. ಈಗ ಏನ್ ಬರಿತೇನೆ y ಜಾಗದಾಗ 2 50 - x 50 - x 50 - x = 10 ನೋಡ್ರಿ. ಸರಿನಾ? ಹೌದು ಅಲ್ಲ? ಯಾಕಂದ್ರೆ y ಇದ್ದು ಎದಕ್ ಸಮ ಐತಿ, 50 - x ಗೆ ಸಮ ಐತಿ ಅಂದ್ಮೇಲೆ y ಎಲ್ಲೆಲ್ಲ ಐತಿಲ್ಲ ಅಲ್ಲಿ ನಾನು 50 - x ಅನ್ನು ತುಂಬಬಹುದು. ನೋಡ್ರಿ, ಆಟದ ಗತೆ, ಸಿಂಪಲ್ ಆಟದ ಗತೆ. ಸೊ ನಾ ಏನ್ ಮಾಡ್ತೇನೆ, ಇದನ್ನ ಬಿಡಿಸ್ಕೊತೇನೆ ನೋಡಿ. ಈಗ ಒಂದೇ ಅಕ್ಷರ ಉಳಿತು, x - ಇಕ್ವೇಶನ್ ರೆಡಿ ಮಾಡಿದ ಯಾವ್ದನ್ನ ಈ ಸಮೀಕರಣ ರೆಡಿ ಮಾಡಿದ್ರಲ್ರಿ, x - ಬ್ರಾಕೆಟ್ 50 - x ಬ್ರಾಕೆಟ್ = 50. ಹಾ, ಇಲ್ಲಿ ನೋಡು, ಎರಡನೇ ಸಮೀಕರಣ ನೋಡಿ. ಈಗ
ಈ ಎರಡನೇ ಸಮೀಕರಣದೊಳಗ ಈ y ಐತಲ್ಲ ಈ y ಜಾಗದಾಗ ನಾನು ಇದನ್ನ ತುಂಬಿದ್ ನೋಡಿ 50 ಮೈನಸ್ ಎಕ್ಸ್ ಐತಲ್ಲ ಅದನ್ನ ತುಂಬ್ತೇನೆ ಅಷ್ಟ. ಎಸ್ ಸರ್. ಎಕ್ಸ್ ಮೈನಸ್ ಎಕ್ಸ್ ಹೆಂಗಿತ್ತು ಹಂಗ ಬರ್ಕೊಂಡಿ, ಮೈನಸ್ ಹೆಂಗಿತ್ತು ಹಂಗ ಬರ್ಕೊಂಡಿ, y ಜಾಗದಾಗ ಏನ್ ಬರ್ಕೊಂಡ್ ನಾನು 50 ಮೈನಸ್ ಎಕ್ಸ್ ಅನ್ನು ಬರ್ಕೊಂಡಿ. ಇದಕ್ ನಾನು ಏನಂತಾನೆ ಬೆಲೆ ತುಂಬೋದು. ಮೊದಲನೇ ಸಮೀಕರಣದಾಗಿಂದ ತಗೊಂಡು ಎರಡನೇದ್ರಾಗ ಹಾಕೊಂಡ. ರೈಟ್. ಸೊ ಏನಾಯ್ತಿಗೆ ಎಕ್ಸ್ ಮೈನಸ್ 50 ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 10, 2x ಮೈನಸ್ 50 ಈಕ್ವಲ್ ಟು 10. ದೇರ್ಫೋರ್ 2x ಈಕ್ವಲ್ ಟು ಎಷ್ಟಾಯ್ತು? ಮೈನಸ್ 50 ಈ ಕಡೆ ಹೋದ್ರೆ ಪ್ಲಸ್ 50 ಆಯ್ತು. 50 10 60 ಆಯ್ತು. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು? 60 ಭಾಗಲೆ 2 ಈಕ್ವಲ್ ಟು 30. ಇನ್ನ ಈ ಬೆಲೆಯನ್ನು ನಾನು ಎದ್ರಾಗ ತುಂಬ್ತೀನಿ? ಯಾವ್ದ್ರಾಗ ಬೇಕಾದ್ರಾಗ ತುಂಬ್ರಿ, ಇದ್ರಾಗ ತುಂಬಿಡು. ಯಾಕಂದ್ರೆ ಇಲ್ಲಿ ಐತಿ ನೋಡ್ರಿ, ಸಿಂಪಲ್ y ಐತಿ, ಇಲ್ಲಿ ಐತಿ, ಇದ್ರಾಗ ತುಂಬ. y ಈಕ್ವಲ್ ಟು ಎಷ್ಟಾಯ್ತು? 50 ಮೈನಸ್ ಎಕ್ಸ್ ಜಾಗದಾಗ ಏನ್ ತುಂಬ್ತೀನಿ? ಇದನ್ನ ತುಂಬ್ತೇನೆ. So y equal to x equal to 30 ಬಂತು, y equal to 20 ಬಂತು. ಇದಕ್ಕೆ ನಾವೇನಂತ ಕರಿತೀವಿ? ಬೆಲೆ ತುಂಬುವ ವಿಧಾನ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್. ಕನ್ನಡದಾಗ ಇದಕ್ಕೆ ಯಾವ ಎಕ್ಸಾಕ್ಟ್ ಶಬ್ದ ಬಳಸಿದಾರೋ, ಬೆಲೆ ತುಂಬುವ ಅಂದಿದಾರೋ, ಮತ್ತೆ ಏನಂದಿದಾರೋ ನೋಡ್ರಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ. ಇದೈತಿ ನಿಮಗ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅನ್ನೋದು ಪಾಠ ಐತಿ ನಿಮಗೆ. ಪ್ರತಿಯೊಂದಕ್ಕೂ ಎರಡೆರಡು ಪರಿಹಾರ ಕಂಡಿಡಿ ಅಂದ್ರೆ ಎರಡು ಪರಿಹಾರಗಳು ಒಂದೇ ಪರಿಹಾರ ಸಿಗ್ತೈತಿ ನಿಮಗೆ. ಎರಡು ವಿಧಾನಗಳಿವೆ. ಒಂದೇ ಸಮೀಕರಣ ಕೊಟ್ಟಾಗ ಮಾತ್ರ ನಿಮ್ಗೆ ಅನೇಕ ಪರಿಹಾರಗಳು ಸಿಗ್ತಾವ. ಎರಡು ಸಮೀಕರಣಗಳು ಕೊಟ್ಟಾಗ ಸಿಗುದಿಲ್ಲ. ಒಂದೇ ಸಮೀಕರಣ ಕೊಟ್ಟಾಗ ಅನೇಕ ಪರಿಹಾರಗಳು ಸಿಗ್ತಾವ. ಹಂಗಷ್ಟ ಕೊಟ್ಟಿದಾರ ನಿಮಗ? ನಾವು ಬಾಳ ಮಂದಿ ಓದಿಲ್ಲ ಈಗ. ಇದು 10th ಐತಿ. ನಾನ್ ತಿಳ್ಕೊಂಡಿ ನಿಮ್ ಪಾಠದಾಗಿಂದ ಹೆಡಿಂಗ್ ನೋಡಿನಿ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂದ್ಕೂಳೆ ನಾನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನ ಏಕಕಾಲಿಕ ಸಮೀಕರಣಗಳನ್ನ ಬಿಡಿಸೋದೈತಿ. ನಿಮಗ್ ಬರೀ ಒಂದೇ ಒಂದು ಸಮೀಕರಣ ಎಕ್ಸ್ ಪ್ಲಸ್ y ಈಕ್ವಲ್ ಟು 50 ಇಂತ ಅದು ಕೊಟ್ಟಿದಾರು. ಅದಕ್ಕೆ ಬೇರೆ 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 ಬೆಲೆಗಳನ್ನ ತೆಗಿಯೋದಷ್ಟ. ಅದೇನ್ ಆಟ ಅದು. ಬರೀ ಒಂದು ಸಮೀಕರಣ. ಆಕ್ಚುಲಿ ಒಂದೇ ಸಮೀಕರಣ ತಗೊಂಡ್ ಮಾಡೋದೇನು ನಿಮ್ಗೆ ಗೊತ್ತಾಗುದಿಲ್ಲ ಅಂತ. ಹಂಗ ಕಲಿಸಿದ್ರೆ ಏನಾಕತಿ ಕರ, ಅದು ಎದಕ್ ಬೇಕನ್ನೋದು ಗೊತ್ತಾಗುದಿಲ್ಲ ನಿಮ್ಗೆ. ಅದ್ ತಗೊಂಡ್ ಏನ್ ಮಾಡೋದ್ರಿ ಅಂತ ಅನಿಸ್ತೈತಿ. ಹೌದಿಲ್ಲ? ಆಕ್ಚುಲಿ ಉಪಯೋಗ ಬರೋದು ಇವಾಗ. ಆಕ್ಚುಲಿ ಹಿಂಗಿದ್ದಾಗ ಉಪಯೋಗ ಬರ್ತದೆ. ಆಕ್ಚುಲಿ ಬಹಳ ಉಪಯೋಗದಾಗ. ಓಕೆ, ಇದು ಗೊತ್ತಾದ ಹೆಂಗ್ ಮಾಡೋದಂತ ಸಬ್ಸ್ಟಿಟ್ಯೂಷನ್ ಮೆಥಡ್. ಇನ್ನೊಂದು ಮಾಡ್ರಿ ಕ್ಲಾಸ್ನಾಗ ಮಾಡ್ರಿ, ಪಕ್ಕ ಆಗ್ತದೆ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಸ್ವಲ್ಪ ಕಠಿಣ ಇದ್ದು ಕೊಡ್ಲಿ. ಮೊದಲನೇ ಸಮೀಕರಣ ತಗೊಳ್ರಿ. ಎಕ್ಸ್ ಅಥವಾ y ಒಂದ ಎಡಭಾಗಕ್ಕೆ ಉಳಿಯೋಂಗ, ಉಳಿದೆಲ್ಲ ಬಲಭಾಗಕ್ಕೆ ಹೋಗೋಂಗ್ ಮಾಡ್ಕೊರಿ. ಎರಡನೇ ಸಮೀಕರಣದೊಳಗ ಆ ಬೀಜೋಕ್ತಿಯನ್ನ ತುಂಬ್ರಿ ಎಕ್ಸ್ ಅಥವಾ y ಜಾಗದಾಗ. ಅವಾಗ
ಒಂದೇ ಚರಾಕ್ಷರ ಉಳಿತೈತಿ, ಸಿಂಪ್ಲಿಫೈ ಮಾಡಿ ಬಿಡಿಸ್ರಿ ಅಷ್ಟ. ಮೆಥಡ್ ಹೆಂಗೈತಿ ಹಿಂಗೈತಿ ಅಷ್ಟ. ಮೊದಲನೇ ಸಮೀಕರಣ ತಗೊಳ್ಳೋದು, ಎಕ್ಸ್ ಅಥವಾ ವಾಯ್ ಎಡಭಾಗಕ್ಕೆ ಉಳಿಬೇಕು, ಬೇರೆ ಎಲ್ಲಾ ಆ ಕಡೆ ಹೋಗ್ಬೇಕು ಬಲಭಾಗಕ್ಕೆ. ಹಂಗ್ ಮಾಡ್ಕೋರಿ ತಕಡಿಯನ್ನ ಮಾಡ್ಕೊಂಡು ಎಕ್ಸ್ಗೆ ಏನೋ ಒಂದು ಸಿಕ್ತಿ ನಿಮಗೆ ಬೀಜೋಕ್ತಿ, ಅದನ್ನ ಎಕ್ಸ್ ಜಾಗದಾಗ ಇಲ್ಲಿ ಎರಡನೇ ಸಮೀಕರಣದಾಗ ತುಂಬ್ರಿ, ಅಥವಾ ವಾಯ್ಕ್ ಮಾಡ್ಕೊಂಡಿದ್ರಂದ್ರೆ ವಾಯ್ ಜಾಗದಾಗ ತುಂಬ್ರಿ. ತುಂಬಿ ಎರಡನೇ ಸಮೀಕರಣವನ್ನ ಸಿಂಪ್ಲಿಫೈ ಮಾಡ್ಕೊಂಡು ಬಿಡಿಸಿ, ಮುಗಿತು. ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ರಿ ಏನ್ ಆನ್ಸರ್ ಬಂತು ನಿಮ್ದು. ಒಮ್ಮೆ ಸ್ವಲ್ಪ ಟಫ್ ಕೊಟ್ಟೆ ನಿಮಗೆ. ಇದು ಬಾಳ ಟಫ್ ಆಗತೈತಿ, ಸಿಂಪಲ್ ಮಾಡ್ಲಿ. ಏನಿಲ್ಲ, ಇರ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ಗ ಸಮೀಕರಣದೊಳಗೆ ಈ ಕಡೆ ಆ ಕಡೆ ಮಾಡಕ್ ಬರ್ತಿದ್ವಿಲ್ಲ, ಬಿಡ್ಸಾಕ್ ಬರ್ತಿದ್ವಿಲ್ಲ, ಈ ಕಡೆಯಿಂದ ಆ ಕಡೆ ಈ ಕಡೆ ಮಾಡಕ್ ಬರ್ತಿಲ್ಲ ನಿಮ್ಗೆಲ್ಲ ಅನ್ನೋದನ್ನ ಎಕ್ಸ್ ಒಂದೇ ಎಡಭಾಗಕ್ಕೆ ಇಳ್ಕೊ ಮಾಡಕ್ ಬರ್ತಿತ್ತೋ ಇಲ್ಲೋ? ಹಂಗ್ ಮಾಡ್ಕೋರಿ ಅಷ್ಟು. ಮೊನ್ನೆದನ್ನ ಎಕ್ಸ್ ಇದ್ದು ಎಷ್ಟು ಸಮ ಆಗೈತಿ? ಆಚೆ ಕಡೆ 10 ಬರ್ತದೆ, ಈಚೆ ಕಡೆ 10 ಬರ್ತದೆ. ಅಲ್ಲೋ ಓಕೆ, ಇದನ್ನು ನಿಮಗೆ ಬಾಳ ಡಿಫಿಕಲ್ಟ್ ಆಗ್ತದೆ. ನಿಮ್ಗೆ ಇನ್ನೊಂದು ಸಿಂಪಲ್ ಕೊಡ್ತೇನೆ, ಮೊದಲು ಮಾಡಿ. ಇನ್ನೊಂದು ಸಿಂಪಲ್ ಕೊಡ್ತೇನೆ. ಇರ್ಲಿ. ಇದು ಮಾಡ್ರಿ, ಯಾಕಂದ್ರೆ ಎಲ್ಲಾರ್ಗು ಬರ್ಬೇಕು, ಒಬ್ಬರಿಗಿಬ್ಬರಿಗೆ ಅಲ್ಲ. ಯಾಕ ಇದು ಎರಡನೇದ್ ಮಾಡ್ರಿ ನೋಡು. ಹಂಗ ನೋಡಿ ಹೇಳ್ಬೇಕು. ಎರಡ್ ಸಂಖ್ಯೆ ಅದ ಕೂಡ್ರೆ 15 ಆಕೈತಿ, ಅದ್ರ ವ್ಯತ್ಯಾಸ 1 ಐತಿ ಅಂದ್ರೆ ನೋಡ್ರಿ ಹೇಳ್ಬೋದು. ಆದ್ರ ಹಂಗ ಮಾಡಿ ಪೂರ ಬಿಡಿಸ್ರಿ. 8 7 ಗಂಟಾ 7 ಅವಾಗ ಗೊತ್ತಾತ್ ನಮಗ, ಆದ್ರ ಅದನ್ನ ಪೂರಾ ಬಿಡಿಸ್ರಿ. ಹೆಂಗ್ ಮಾಡೋದು? ಸಬ್ಸ್ಟಿಟ್ಯೂಷನ್ ಮೆಥಡ್ಲೆ ಮಾಡಿ. ಬಂದ್ ಕೂಡಲೇ ಹೇಳ್ರಿ, ಆಯ್ತಾಯ್ತು ಅಂತ. ಆಯ್ತ್ರಿ ಸರ್. y equal to ಏನಾಗ್ತಿದ್ದು? y equal to ಏನಾಯ್ತು? 15 - x.
ಅವಾಗ ಇದನ್ನ ನಾ ಏನ್ ಮಾಡ್ತೀನಿ, ಈ ಎರಡನೇ ಸಮೀಕರಣದಾಗ ತುಂಬುತ್ತೇನೆ, ಇಲ್ಲಿ ತುಂಬುತ್ತೇನೆ. ತುಂಬಿದ ಕೂಡ ಏನಾಯ್ತು, ಮೊದಲು ಹೆಂಗ್ ಆಕತ್ ನೋಡ್ರಿ ಸಮೀಕರಣ. ಎಕ್ಸ್ ಅಂತೂ ಹೆಂಗೈತಿ, ವಾಯ್ದ ಜಾಗದಾಗ ನಾ ಏನ್ ತುಂಬುತ್ತೇನೆ, ವಾಯ್ ಮೈನಸ್ ಇಟ್ಕೊನಿ, ವಾಯ್ ಜಾಗದಾಗ ಏನ್ ತುಂಬುತ್ತೇನೆ, ಇದನ್ನೆಲ್ಲಾ ತುಂಬುತ್ತೇನೆ. 15 minus x. ಈಕ್ವಲ್ ಟು 1 ಆಯ್ತು. ದೇರ್ ಫೋರ್ ಎಕ್ಸ್ ಮೈನಸ್ 15 ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 1, 2x ಮೈನಸ್ 15 ಈಕ್ವಲ್ ಟು 1, 2x ಈಕ್ವಲ್ ಟು 1 ಪ್ಲಸ್ 15 16, ಎಕ್ಸ್ ಈಕ್ವಲ್ ಟು 8. ಆಮೇಲೆ ಇದನ್ನ ಎಲ್ಲಿ ತುಂಬ್ತೇನೆ, ಇದನ್ನ ಎಲ್ಲಿ ತುಂಬ್ತೇನೆ ನಾನು, ಇಲ್ಲಿ ತುಂಬ್ತೇನೆ. ಎಷ್ಟಾಯ್ತು, y ಈಕ್ವಲ್ ಟು 15 ಮೈನಸ್ ಎಕ್ಸ್ ಜಾಗದಾಗ 8 ಅಂತ ತುಂಬ್ತೇನೆ, y ಈಕ್ವಲ್ ಟು 7. ಬಂತೆಲ್ಲಾರ್ದು? ಇದನ್ನ ಸಿಸ್ಟಮ್ಯಾಟಿಕ್ ಹಿಂಗ್ ಬರೆಯೋದಲ್ಲ, ನಿಮ್ಮ ಪರೀಕ್ಷೆಯಲ್ಲಿ ಹಿಂಗ್ ಬರೆಯೋದಲ್ಲ, ಇದನ್ನ ಸಿಸ್ಟಮ್ಯಾಟಿಕಲಿ ಬರಿಬೇಕಾಗ್ತೈತಿ, ಪ್ರತಿಯೊಂದ್ ಕಡೆ ಬರಿಬೇಕಾಗ್ತೈತಿ. ಏನಂತ, ಮೊದಲನೇ ಸಮೀಕರಣದಿಂದ ಇದನ್ನ ಪಡೆಯಿದೇವಿ, ಆಮೇಲೆ ಇದನ್ನ ಎರಡನೇ ಸಮೀಕರಣದಲ್ಲಿ ತುಂಬಲಾಗಿ ಹಿಂಗೆಲ್ಲ ನೀವು ಬರಿಬೇಕಾಗ್ತೈತಿ. ಅದನ್ನೆಲ್ಲ ಬರೋದ್ ಮಾಡ್ಬೇಕು. ಅದನ್ನ ನಾನೀಗ ಮಾಡೋಂಗಿಲ್ಲ, ಯಾಕಂದ್ರೆ ನಿಮ್ ಸ್ಕೂಲ್ನಾಗ ಮಾಡ್ತಾರ, ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ಟೈಮ್ ಕಡಿಮೆ ಐತಿಲ್ಲ ನಮ್ಗೆ, ಕ್ಲಾಸ್ಗಳು ಕಡಿಮೆ ಅದಾವ, ವಾರಕ್ಕೆ 2-3 ಸಿಗ್ತಾವ ನಮಗೆ ಅಷ್ಟೇ. ಸೊ ಹಾಗಾಗಿ ಅದನ್ನ ಆ ಭಾಗ ನಿಮ್ಗೆ ಸ್ಕೂಲ್ನಾಗ ಮಾಡಿಸ್ತಾರೆ, ಹೆಂಗ್ ಚಂದಾಗಿ ಬರೆಯೋದು ಅದು. ಬಟ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್, ಅದನ್ನ ಭಾಗ ನಾ ಮಾಡ್ತೇನೆ. ತಿಳಿತಲ್ಲ ಇದು ಹೆಂಗ್ ಮಾಡೋದಂತ? ಈಗ ಇದನ್ನ ಮಾಡಿ ನೋಡೋಣ, ಏನಿಲ್ಲ. ಮೊದ್ಲಿಂದ ಹೇಳ್ರಿ. ಯಾವ್ದು ಇದನ್ನ? ಹಾ ರೀ. ಅದ ಇದು ಗೊತ್ತಾತಿಲ್ಲ, ಈ ರೆಡ್ ದಾಗಿಂದ ಗೊತ್ತಾತು. ಇದನ್ನ ಹಾಕಿಸ್ತೇನೆ. ಓಕೆ, ಸೊ ಈಗ ಮೊದಲನೇದನ್ನ ಬಿಡಿಸ್ತೀನಿ. ಈಗ ಏನಾಕತ್ ನೋಡಿ. ಹೇಳಿ, ಯಾರು ಬಿಡಿಸಿರಲ್ಲ ಅವ್ರು ಹೇಳ್ರಿ ನೋಡಿ, ಏನ್ ಮಾಡಿದ್ರಿ ಈಗ? 2x from equation 1 we get ಅಂದ್ರೆ ನಾವೇನನ್ನು ಪಡಿತೇವೆ, ಸಮೀಕರಣ 1ರಿಂದ ನಾವು ಕೆಳಗಿನದನ್ನು ಪಡೆಯುತ್ತೇವೆ. ಏನ್ ಪಡೆಯುತ್ತೇವೆ? 2x ಈಕ್ವಲ್ ಟು 2x. ಈಗ ನಾ ಎಕ್ಸ್ ಒಂದ್ ಕಡೆ ಇಟ್ಕೊಂಡ್ ಮಾಡ್ಕೋತೇನೆ, y ಬದಲಿ ಹಂಗೂ ಮಾಡ್ಕೋಬಹುದಾಗಿತ್ತು ನಾನು. 10 ಪ್ಲಸ್ minus 10 ಪ್ಲಸ್ 3y. Therefore x equal to ಏನಾಯ್ತು? 10 plus 3y by 2. y divided by 2. Substituting for x, ಇದನ್ನ ಹೆಂಗ್ ಬರೀಬೇಕಂತ ಬರ್ದ ಬಿಡ್ತೇನೆ. Substituting for x in equation 2 ಅಂದ್ರೆ ಸಮೀಕರಣ 2ರಲ್ಲಿ ಎಕ್ಸಿನ ಬದಲಾಗಿ ಇದನ್ನು ತುಂಬಲಾಗಿ, ಸಮೀಕರಣ 2ರಲ್ಲಿ ಎಕ್ಸಿನ ಬದಲಾಗಿ ಈ ಮೇಲಿನದನ್ನು ತುಂಬಲಾಗಿ, ಅಂದ್ರೆ ಎಕ್ಸ್ ಜಾಗದಾಗ ನಾ ಇದನ್ನ ಹಾಕೋಬೇಕು. ಅಲ್ಲೇನೈತಿ 3x ಐತಿ ನೋಡ್ರಿ, ಚಿತ್ರದ ಗತಿ ಐತಿ. ಅದಕ್ಕೆ ನಾನು ನಿಮ್ಗೆ ನಾನು ಯಾಕೆ ನಿಮ್ಗೆ ಕೊಟ್ಟಿದ್ದೀನಿ, ಅದು ಏನೇನೋ ನಾನು ಚಿತ್ರಗಳ ಬಗ್ಗೆ ಯಾಕೆ ಕೊಟ್ಟಿದ್ದೇನೆ ನಿಮ್ಗೆ? ಬಹಳ ಚಿತ್ರದ ಗತಿ ಐತಿ ಇದು ಕೆಲಸ. ಎಲ್ಲ ಚಿತ್ರಗಳ ಕೆಲಸ ಬಹಳ ಸಿಂಪಲ್, ಸಣ್ಣ ಹುಡುಗರು ಈಸಿಲಿ ಮಾಡ್ತಾರೆ ಇದನ್ನ. 3 ಐತಿ, ಮುಂದೆ ಎಕ್ಸ್ ಐತಿಲ್ಲ, ಅಲ್ಲಿ ಆ ಎಕ್ಸ್ ಜಾಗದಾಗ ಸೀದಾ ಇಲ್ಲಿ ಇದನ್ನ ಹಾಕೋದು. ಏನ್ ಹಾಕ್ಲಿ ಇಲ್ಲಿ? ಏನ್ ಹಾಕ್ಲಿ? 10 plus 3y divided by 2. Right? Minus 2y equal to ಎಷ್ಟು ಬರ್ಲಿ? 90. 90 ಮತ್ತೇನ್ ಚೇಂಜ್ ಆಗಿಲ್ಲ, ಬರೀ ತುಂಬಿನ ಅಷ್ಟ ನಾನಲ್ಲಿ, ಮತ್ತೇನ್ ಚೇಂಜ್ ಆಗಿಲ್ಲ. ಸಮೀಕರಣ 2 ಒಪ್ತಿರಲಿಲ್ಲ ಅದಕ್ಕೆ, ಯಾಕಂದ್ರ ಎಕ್ಸ್ ಈಕ್ವಲ್ ಟು ಹಿಂಗೈತಿ, ಎಕ್ಸ್ ಈಕ್ವಲ್ ಟು ಇದಕ್ ಸಮ ಐತಿ ಅಂದ್ಮೇಲೆ ಎಲ್ಲೆಲ್ಲಿ ಎಕ್ಸ್ ಐತ್ಲಾ ಇಲ್ಲಿ ತುಂಬಬಹುದ್ಲ ನಾ ಇದನ್ನ, ಹೌದೋ ಇಲ್ಲೋ? ತುಂಬೋದ್ರಿ ಅಷ್ಟ.
ಈಗ ಒಂದೇ ಉಳ್ಕೊಂತ ಈಗ ಯಾವ್ದು ವಾಯು ಒಂದೇ ಉಳ್ಕೊಂತ ನೋಡ್ರಿ ಈಸಿ ಆಕತಿ. ಇದನ್ನ ಹೆಂಗ್ ಮಾಡ್ಲಿ ನಾನೀಗ ಏನ್ ಮಾಡ್ಬೇಕು ನೀನ್ ಭಿನ್ನ ರಾಶಿ ಏನ್ ಮಾಡ್ಬೇಕು ನಾನು ಲಸ ತೆಗಿಬೇಕೋ ಬೇಡ ಇಲ್ಲಿ ಲಸ ತೆಗಿಬೇಕ್ರಿ ಇದು 2y ಕೆಳಗ್ ಒಂದ್ ಇರ್ತಿತ್ರಿ ಒಂದ್ ಮತ್ತೆ 2 ಲಸ 2 ಬರ್ತಿತ್ರಿ. ಇಲ್ಲಿ ಒಂದ್ ಐತಿ ಇಲ್ಲಿ ಎರಡು ಬಿಡ್ಸ್ಕೊಬೇಕ್ಲಗ್ರಿ. ಬಿಡಿಸ್ಕೊಂಡು ಇದು ಇದೇನದು ಇದು ಹೆಂಗಿತ್ಲ ಹಿಂಗೆ ಇಟ್ಕೊಂಡಿದ್ದೆ ಎಲ್ಲ ಪೂರ್ತಿ ಟರ್ಮ್ ಎಲ್ಲ 3 × 10 + 3y ಇಟ್ಕೊಂಡು ಮೈನಸ್ ಇದು ಎರಡ್ಲೇ ಗುಣಿಸ್ತು ಎಷ್ಟಾಗ್ತಿದು 4y ಈಕ್ವಲ್ ಟು 90. ನೋಡ್ರಿ ಸ್ಟೆಪ್ ಎಲ್ಲಾರ್ಗು ತಿಳಿತೋ ಇಲ್ಲೋ? ಏನಾದ್ರು ತಿಳಿಲಿಲ್ಲ ಅಂದ್ರೆ ಅವ್ರು ಕೇಳ್ಬೇಕು. ತಿಳಿತ್ರಿ ಸರಿ. ಅದಕ್ಕೆ ನೋಡ್ರಿ ಸಿಂಪ್ಲಿಫಿಕೇಶನ್ ಅದು ಮೊದಲು ಮಾಡಿದ್ ನಾನು. ಅಲ್ಲಿ ನಿಮಗೆ ಗದ್ಲಿತ್ತು ಭಿನ್ನ ರಾಶಿಯೊಳಗ್ ಗದ್ಲಿತ್ತು ನನಗೇನು ಮಾಡಕ್ ಬರ್ತಿರ್ಕಿಲ್ಲ. ನಾನು ಎಲ್ಲಿ ಹೋಗ್ಲಿ ನಾನ ಕಳ್ಕೊಂಡ್ ಬಿಡ್ತಿದ್ನಿ. ಸಡನ್ ಆಗಿ ಹುಡುಗರ್ಲ ಸರ್ ಇದು ತಿಳಿದಿಲ್ರಿ ಸರ್ ಅದ ಹೆಂಗ್ ಬಂತ್ರಿ ಸರ್ ಇದು ಲಸ 2 ಯಾಕೆ ಬಂತ್ರಿ ಮ್ಯಾಗ 2 ಯಾಕೆ ಗುಣಿಸ್ರಿ ಓಕೆ ಅದ್ ಮ್ಯಾಗಿಂದ ಇದನ್ನ ಯಾಕೆ ಹಂಗಾತ್ರಿ ಎಲ್ಲಿ ಹೋಗ್ಲಿ ನಾವು ಹಿಂಗಾಗ್ಬಿಡ್ತಿತ್ತು. ಅದಕ್ಕೆ ನಾನೇನ್ ಮಾಡ್ಕೊಂಡಿ ಮೊದಲು ನಿಮ್ಗೆಲ್ಲಾ ಕೆಳಗಿಂದೆಲ್ಲ ಭಿನ್ನ ರಾಶಿಗಳು ಅದೆಲ್ಲ ಕರೆಕ್ಟ್ ಆಗೈತೆ ಅಂದ್ಕೊಂಡು ನನ್ನ ಜಾಬ್ ಈಗ ಈಸಿ ಆಗತೈತಿ. ತಿಳಿಯಾಗ್ತೈತಿ ಇದೆಲ್ಲ? ಪ್ರತಿ ಸ್ಟೆಪ್ ನಿಮ್ಗ ನೋಡಿ ಭಿನ್ನ ರಾಶಿಗಳು ಉಪಯೋಗ ಬರಾಕತ್ತಿದಾವು, ಸಿಂಪ್ಲಿಫಿಕೇಶನ್ ಉಪಯೋಗ ಬರಾಕತ್ತೈತಿ, ಕಾಮನ್ ತೆಗಿಯೋದು ಉಪಯೋಗ ಬರಾಕತ್ತೈತಿ, ಬ್ರಾಕೆಟ್ ಗಳನ್ನ ಬಿಡಿಸೋದು ಉಪಯೋಗ ಬರಾಕತ್ತೈತಿ. ಓಕೆ ರೈಟ್. ಸೊ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ. ಈಗ ನಾನು ಈ ಬ್ರಾಕೆಟ್ ಮ್ಯಾಗಿನ ಈಗ ನಾನು ಬ್ರಾಕೆಟ್ ಬಿಚ್ಕೋತೇನೆ ನೋಡಿ ಮ್ಯಾಗಿಂದ ಏನು 3 × 10 + 3 × 3y 9y - 4y = 90. ಈ ಎರಡು ಬಾಳ ಇಲ್ಲಿ ಕಾಡ್ಸಾಕತೈತಿ. ಈ ಕಡೆ ಒಯ್ದು ಬಿಡ್ತೇನಲ್ಲ ಇದನ್ನ ಎರಡು ಈ ಕಡೆ ಒಯ್ಲಿ ಈ ಕಡೆ ಮಾಡಿ ಮೈನಸ್ 45 ಹೆಂಗ್ ಬತ್ರಿ? 45 ಅಲ್ಲ 4y ಆಗ್ಬೇಕ್ರಿ. ಇದು ಹಿಂಗ ಆಕೇತ್ ನೋಡು ಹೌದಲ್ಲ? ಈಗ ನೀವೆಲ್ಲ ಲಗುನ ಗುರ್ತಾ ಹಿಡಕತ್ತೀರಿ. ಯಾಕ ಕಪ್ಪಿಗಳ ಜೋಡಿ ಲೆಕ್ಕ ಕಪ್ಪಿಗಳದಾಗಿನ ಗುರ್ತಾ ಹಿಡ್ತಿರಲ್ಲ ಅಂತ ನಿಮ್ಗೆ ಗೊತ್ತಾಗತೈತಿ. ಇನ್ನೇ ಅಲ್ಲಿ ಲಾಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದೆ ನಾನು. ಸಮೀಕರಣದಾಗಿನ್ನು ಏನಾರು ತಪ್ಪಂದ್ರೆ ಗುರ್ತಾ ಹಿಡಿಲ್ಲ ಅಂತ ಹೇಳಿ ಪಟ್ನ ಅದನ್ನ ಏನ್ ಮಾಡ್ಬೇಕ್ರಿ ಕೇಳತ್ರಿ. ಏನ್ ಮಾಡೋದಿಲ್ಲ ಅದ್ರೊಳಗೆ ವ್ಯತ್ಯಾಸಗಳನ್ನ ಗುರ್ತಿಸ್ಬೇಕು. ಕಪ್ಪಿ ಒಳಗೆ ಹೆಂಗ್ ಗುರ್ತಿಸಿದ್ರಲ್ಲ ಹಂಗ ಸೇಮ್. ಓಕೆ ಈಗ ಏನ್ ಮಾಡ್ತೇನೆ ಹಂಗಾರ 30y + 9y - 4y = 2 ಆ ಕಡೆ ತಗೋತೇನೆ. ಎಷ್ಟಾದ್ ಗುಣಿಸ್ತು 9 18 ಈಗ 9y ಮತ್ತ -4y ಸಹಜಾತಿ ಅದಾವ. ಎಷ್ಟಾತಿದು 5y. 30 + 5y = 180. ಆದ್ದರಿಂದ 5y = ಎಷ್ಟಾತ 180 ಹೋಗ್ತೈತಿ. 180 - 30 = 150. y = ಎಷ್ಟಾತು 150/5 150 / 5. ಈ 30 ನಾನು ಎಲ್ಲಿ ಹಾಕಿದಾಗ ನನಗೆ ಎಲ್ಲಿ ಬೇಕಾದಲ್ಲಿ ಹಾಕಿದ್ರು x ಬೆಲೆ ಬರ್ತದೆ. ಎಲ್ಲಿ ಹಾಕ್ಲಿ ಸಿಂಪಲ್ ಐತಿ ಇದು. ಇಲ್ಲಿ x ಒಂದ್ ಕಡೆ ಐತ್ಲ x = ಎಲ್ಲಿ ಬೇಕಾದ್ರೆ ಹಾಕಿದ್ರು ಬರ್ತೈತಿ. x = 10 + 3 ಗುಣಾಕಾರ 33 ಇಲ್ಲಿ ಯಾವ ಕ್ರಿಯೆ ಮೊದಲು ಮಾಡ್ಲಿ ನಾನು? ನೋಡಿ ಇಲ್ಲಿ ಗುಣಾಕಾರ ಬಂದು 3y ಐತ್ಲ ಇದು ಮೊದಲು ಆಗ್ಬೇಕು. 50 ಬರ್ತಿತ್ರಿ x 100 50 50 ಈಗ 50 30 ಹಾಕಿ ನೋಡ್ರಿ ಬರೋಬ್ಬರ ಹಾಕಾವಿಲ್ಲ ಇವು. 50 30 ಹಾಕಿ ನೋಡ್ರಿ ಬರ್ತಾವ್ರಿ 100 10 ಹಾಕೈತಿದು ಬರ್ತಾವ್ರಿ ಸರಿ ಬರ್ತಾವ್ರಿ. 100 ಒಳಗ್ 90 ಕಳೆದ್ರ 10 ರೀ. 90 ಒಳಗ್ರಿ ಬರ್ತಾವ್ರಿ 100 ಕಳೆದ್ರ 90 ರೀ. ಇದು 100 ಆತು. 100 ಒಳಗ 90 ಹೋದ್ರ 10 ಆತು.
200ರಾಗ 60 ಕಳೆದ್ರ 90. ತಾಳೆ ಕರೆಕ್ಟ್. ಎಸ್ ಸರ್. ಎಲ್ಲಿ ಈ ಎರಡನ್ನ ಈ ಕಡೆ ಒಯ್ದಿಲ್ಲ ಏನಾಗಿತ್ತು? ಇಂಟು ಆಕೈತ್ರಿ 90 ಇಂಟು 2. ಅದನ್ನ ಆ ಕಡೆ ಒಯ್ದಿರುದಿಲ್ಲ. ನಾನು ಏನ್ ಮಾಡಿರ್ತೇನೆ ಆಕ್ಚುಲಿ ಒಯ್ದಿರುದಿಲ್ಲ. ಅಲ್ಲಿ ಇನ್ನ ಹೇಳಿದ್ನ ನಿಮ್ಗೆ ಸಮೀಕರಣದ 2 ಭಾಗಕ್ಕೆ ಏನ್ ಮಾಡಿರ್ತೇನೆ ನಾನು ಇಲ್ಲಿ 2 ಗುಣಿಸ್ತೀನಿ, ಇಲ್ಲಿ 2 ಗುಣಿಸ್ತೀನಿ, ಈ 2 ಕಟ್ತಾ ಹೋಗಿರ್ತೈತಿ, ಇಲ್ಲಿ 180 ಉಳಿದಿರ್ತೈತಿ. ಹಂಗಾಗಿರ್ತೈತೆ ಅದು ಆಕ್ಚುಲಿ. ಹೇಳೋದ್ ನಿಮ್ಗೆ ಹಂಗ ಹೇಳ್ತೇವೆ, ಈ ಕಡೆ ಒಯ್ತೇವೆ ಆ ಕಡೆ ಒಯ್ತೇವೆ ಅಂತ. ಹಂಗೇನು ಒಯ್ಯೋದಿಲ್ಲ. ಎರಡು ತಕಡಿ ಇತ್ತಪ್ಪ, 2 ಕಡೆ ಬ್ಯಾಲೆನ್ಸ್ ಆಗೈತಿ. ಈ ಕಡೆ 2 ಗುಣಿಸ್ ಆ ಕಡೆ 2 ಗುಣಿಸ್ ತಕಡೆ ಬ್ಯಾಲೆನ್ಸ್ ಇದ್ದು ಬ್ಯಾಲೆನ್ಸ್ ಉಳಿತೈತಿಲ್ಲ. ಅದ್ರಾಗ ಏನಕ್ಕೆ ಸಮನಾದ ಅಂಕಿಗಳಿಗೆ ಸಮನಾದ ಇದು ಬಂದ್ ನೋಡ್ರಿ. ಈಗ ಹೆಂಗ್ ಎಂತಾವ್ ಮಾಡಕತ್ರಿ ನೋಡ್ರಿ. ಎಂತಾವ್ ಮಾಡಕತ್ರಿ, ಇಂತ ದೊಡ್ಡ ಲೆಕ್ಕ ಮಾಡಕತ್ರಿ. ಇನ್ನೊಂದ್ ಮಾಡ್ತೀರಿ ಇಂತದು. ಎಸ್ ಸರ್. ಇನ್ನೊಂದ್ 5 ನಿಮಿಷ ಟೈಮ್ ಐತಿ. ಅಥವಾ ಹೋಮ್ವರ್ಕ್ ಕೊಟ್ಬಿಡ್ತೇನೆ ನಿಮಗೆ. ಹೋಮ್ವರ್ಕ್ ಕೊಡ್ರಿ ಸರ್. ಎಸ್. ಉತ್ತರ ನಿಮ್ದು ಫ್ರಾಕ್ಷನ್ ಒಳಗೂ ಬರ್ಬಹುದಾ? ಪೂರ್ಣ ಸಂಖ್ಯೆನೇ ಬರ್ಬೇಕು ಅಂತೇನಿಲ್ಲ. ಪಾಯಿಂಟ್ ಒಳಗೂ ಬರ್ಬೋದು. ಎಕ್ಸ್ ಬೆಲೆ ವೈ ಬೆಲೆ. ಸರಿ, 3ನೇ ಲೆಕ್ಕದ ಆನ್ಸರ್ ಗೊತ್ತಾಯ್ತು. ಬಂತು ನೋಡಿಕೊಳ್ಳೆ ಹೆಂಗ್ ಬಂತು. ಇದು ಸಬ್ಸ್ಟಿಟ್ಯೂಟ್ ಮಾಡ್ರಿ. ಮಾತ್ರ 5 ಮತ್ತು 10 ರೀ. ಸರಿ. ಇದನ್ನ ಕೊಡು ನೆನ್ತ ಹಾಕಿ ಈ 4 ಲೆಕ್ಕ ಕರೆಕ್ಟ್ ಆಗಿ ಬರ್ಕೊಡ್ರಿ. ಅದ್ ಎಕ್ಸರ್ಸೈಸ್ ಮಾಡ್ತೀನಿ. ಒಂದು ಎಲ್ಲೂ ತಪ್ಪು ಬರ್ಕೊಡ್ರಿ, ಪೂರ್ತಿ ಎಲ್ಲ ರಾಂಗ್ ಬರ್ತೈತೆ ಆನ್ಸರ್. ಕರೆಕ್ಟ್ ಆಗಿ ಬರ್ಕೊಡ್ರಿ. ಪ್ಲಸ್ ಇದ್ದಲ್ಲಿ -1.2 ಇದ್ದಲ್ಲಿ ಮೊದಲನೇ ಲೆಕ್ಕ ರೀ. ಎಸ್.